So in this live, we are going to discuss about the module 5. And yeah, so module 5 will be something related to interface testing. Aita. So in module 5, we are going to discuss about interface testing. The first question is, what are operable controls ಅಂತ ಕೇಳ್ತಾ ಇದ್ದಾರೆ. So what are operable controls and explain the usage of buttons along with their advantages and disadvantages. So ಆಪರಬಲ್ ಅಂತಂದ್ರೇನು, ಆಪರೇಷನ್ ಮಾಡೋಕ್ಕೆ ಸಾಧ್ಯವಾಗುವಂಥದ್ದು ಕಂಟ್ರೋಲ್ಗಳು ಯಾವ್ಯಾವಿದ್ದಾವೆ. ಸೊ ಆಪರಬಲ್ ಕಂಟ್ರೋಲ್ಸ್ ಆರ್ ದೋಸ್ permit the entry, selection, changing or edit of a particular value or cause a command to be performed. So very simple. So operable control ಏನಪ್ಪ ಅಂತಂದರೆ ಆರ್ ದೋಸ್ ದಟ್ permit the entry, selection, changing or editing of the particular value or cause a command to be performed. Simple. Next, classes includes buttons ಆಗಿರಬಹುದು, ಆಮೇಲೆ ಟೆಕ್ಸ್ಟ್ ಎಂಟ್ರಿ, ರೀಡ್ ಓನ್ಲಿ ಸೆಲೆಕ್ಷನ್, ಕಾಂಬಿನೇಷನ್ ಇಂಟು ಸೆಲೆಕ್ಷನ್ ಆರ್ ಅದರ್ ಸ್ಪೆಷಲೈಸ್ಡ್ ಕಂಟ್ರೋಲ್ಸ್ ಆದರೂ ಸಹ ಆಗಿರಬಹುದಾಗಿರುತ್ತೆ. ಸೊ ಆಪರಬಲ್ ಕಂಟ್ರೋಲ್ಸ್ ಆರ್ ದೋಸ್ that permit that permit the entry, selection, changing, edit of a particular value or cause a command to be performed. Simple. ಸೊ ನಿಮಗೆಲ್ಲ ಗೊತ್ತಾಯ್ತು ನಾನು ಅನ್ಕೋತೀನಿ. ನೆಕ್ಸ್ಟು ಯೂಸೇಜ್ ಆಫ್ ದ ಬಟನ್. ಸೊ ಬಟನ್ ಯೂಸೇಜ್ ಏನೇನು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ. ಫಸ್ಟು ಹಾಯ್, ವೆಲ್ಕಮ್ ಟು ಲೈವ್. ಯಾರೋ ಬಿಟ್ಟೇ ಬಿಟ್ರೆ ಅವಾಗಲೇ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ಬರೋದಾದರೆ, ಅ ಸ್ಕ್ವೇರ್ ಆರ್ ಅ ರೆಕ್ಟ್ಯಾಂಗ್ಯುಲರ್ ಶೇಪ್ ಕಂಟ್ರೋಲ್ ವಿತ್ ಅ ಲೇಬಲ್ inside that indicates action to accomplished. A square or a rectangular shape control with a label inside that indicates action to be accomplished. ಒಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇರುತ್ತೆ, ಅದರೊಳಗೆ ಏನೋ ಒಂದು ಇರುತ್ತೆ. ಲೆಟ್ಸ್ ಈಗ ಓಕೆ ಅಂತ ಅನ್ಕೊಳ್ಳೋಣ ಆಯಿತಾ. ಲೇಬಲ್ ಇನ್ಸೈಡ್ ದಟ್ ಇಂಡಿಕೇಟ್ಸ್ ಆ್ಯನ್ ಆ್ಯಕ್ಷನ್ ಟು ಬಿ ಅಕಂಪ್ಲಿಷ್ಡ್. ಓಕೆ ಕೊಟ್ಟಿದ್ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಅದೊಂದು ಟಾಸ್ಕನ್ನು ಅಕಂಪ್ಲಿಷ್ ಮಾಡುತ್ತೆ ನನಗೆ ಬೇಸಿಕಲಿ ಆಯಿತಾ. ದಟ್ ಈಸ್ ನಥಿಂಗ್ ಬಟ್ ದ ಬಟನ್ಸ್. ಸೊ ಅ ಲೇಬಲ್ ಮೇ ಕನ್ಸಿಸ್ಟ್ ಆಫ್ ಅ ಟೆಕ್ಸ್ಟ್, ಆಫ್ ಅ ಗ್ರಾಫಿಕ್ಸ್ ಅಥವಾ ಬೋತ್. ಗ್ರಾಫಿಕ್ಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಬೋತ್ ಆಗಿರ್ಬೋದು. ಲೆಟ್ಸ್ ಈಗ ನಾನು ಬಟನ್ ಇಟ್ಕೊಂಡಿರ್ತೀನಿ. ಈ ಬಟನ್ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರು, ಈ ಥರ ಒಂದು ಇಮೇಜ್ ಹಾಕ್ಬಿಡ್ತೀನಿ. ಇಲ್ಲಿ ಇಮೇಜ್ ಅಂತ ಬರ್ದಿರ್ತೀನಿ ಆಯಿತಾ. ಇಲ್ಲ ಇಲ್ಲಿ ಓಕೆ ಅಂತ ಬರ್ದಿರ್ತೀನಿ ಆಯಿತಾ. ಸೊ ಎರಡೂ ಸಹ ಇರ್ಬೋದಾಗಿರುತ್ತೆ. ಒಂದು ಇಮೇಜ್ ಆಗಿರ್ಬೋದು ಆಯಿತಾ, ಒಂದು ಇಮೇಜ್ ಮತ್ತು ಬಟನ್ ಆಗಿರ್ಬೋದಾಗಿರುತ್ತೆ. ಬೇಸಿಕಲಿ ಗ್ರಾಫಿಕ್ಸ್ ಮತ್ತು ಬಟನ್ ಎರಡೂ ಆಗಿರ್ಬೋದಾಗಿರುತ್ತೆ. ದಟ್ ಇಸ್ ನಥಿಂಗ್ ಬಟ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಬಟನ್. ಸೊ ನೆಕ್ಸ್ಟು ಪರ್ಪಸ್ ಏನು ಇದ್ರದ್ದು ಅಂತಂದರೆ, ಟು ಸ್ಟಾರ್ಟ್ ಆ್ಯನ್ ಆ್ಯಕ್ಷನ್, ಒಂದು ಆ್ಯಕ್ಷನ್ನ ಸ್ಟಾರ್ಟ್ ಮಾಡೋದಕ್ಕೆ, ಮತ್ತು ಟು ಚೇಂಜ್ ಪ್ರಾಪರ್ಟೀಸ್ಗಳನ್ನ ಚೇಂಜ್ ಮಾಡೋದಕ್ಕೆ, ಮತ್ತು ಟು ಡಿಸ್ಪ್ಲೇ ಅ ಪಾಪಪ್ ಮೆನ್ಯೂ, ಒಂದು ಪಾಪಪ್ ಮೆನ್ಯೂನ ಡಿಸ್ಪ್ಲೇ ಮಾಡಲಿಕ್ಕಾಗಿರ್ಬಹುದಾಗಿರುತ್ತೆ. ಸೊ ಪರ್ಪಸ್ ಏನು, ಟು ಸ್ಟಾರ್ಟ್ ಆ್ಯನ್ ಆ್ಯಕ್ಷನ್, ಒಂದು ಆ್ಯಕ್ಷನ್ ಸ್ಟಾರ್ಟ್ ಮಾಡೋದಾಗಿರ್ಬಹುದು, ಅಥವಾ ಟು ಚೇಂಜ್ ಪ್ರಾಪರ್ಟೀಸ್, ಅಥವಾ ಟು ಡಿಸ್ಪ್ಲೇ ಪಾಪಪ್ ಮೆನ್ಯೂ. ಅಡ್ವಾಂಟೇಜ್ಗೆ ಬರೋದಾದ್ರೆ ಯಾವಾಗಲೂ ವಿಸಿಬಲ್ ಆಗಿರ್ತವೆ, ರಿಮೈಂಡಿಂಗ್ ಒನ್ ಆಫ್ ದ ಚಾಯ್ಸಸ್ ಅವೈಲೇಬಲ್. ಅಲರ್ಟ್ಸ್ಗಳನ್ನ ನಿಮಗೆ ರಿಮೈಂಡ್ ಮಾಡ್ತಾ ಯಾವಾಗಲೂ ಅವೈಲೇಬಲ್ ಆಗಿರುತ್ತೆ. ದಟ್ ಇಸ್ ನಥಿಂಗ್ ಬಟ್ ದ ಬಟನ್. ನೆಕ್ಸ್ಟು ಕನ್ವೀನಿಯೆಂಟ್ ಆಗಿರುತ್ತೆ, ನಮಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕ್ಯಾನ್ ಬಿ ಲಾಜಿಕಲಿ ಆರ್ಗನೈಸ್ಡ್ ಇನ್ ದ ವರ್ಕ್ ಏರಿಯಾ. ಇದನ್ನು ವರ್ಕ್ ಏರಿಯಾದಲ್ಲಿ ವಿ ಕ್ಯಾನ್ ಲಾಜಿಕಲಿ ಆರ್ಗನೈಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಪ್ರೊವೈಡ್ ಮೀನಿಂಗ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ಆ್ಯಕ್ಷನ್ಸ್ ದಟ್ ವಿಲ್ ಬಿ ಪರ್ಫಾರ್ಮ್. ನಾನು ಈಗ ಲೆಟ್ಸೆ ನಾನು ಈಗೊಂದು ಓಕೆ ಬಟನ್ ಇರುತ್ತೆ ಅಲ್ವಾ. ಓಕೆ ಅಂತಂದರೆ ಅರ್ಥ ಏನು, ಸರಿ ಅಂತ ಅರ್ಥ, ಆಯಿತು ಅಂತ ಅರ್ಥ. ಸೊ ನಾವೀಗ ಇಲ್ಲಿ ಮೇಗಡೆ ಚಾಯ್ಸಸ್ ಇರುತ್ತೆ, ಸೆಲೆಕ್ಟ್ ಒನ್, ಸೆಲೆಕ್ಟ್ ಟು. ಆಫ್ಟರ್ ಸೆಲೆಕ್ಟಿಂಗ್ ಎಂಟರಿಂಗ್ ಓಕೆ ಕೊಡಿ ಅಂತ ಕೊಟ್ಟಿರ್ತೀನಿ ನಾನು. ಓಕೆ ಅಂತಂದರೆ ವೆನ್ ಎವರ್ ಯು ಹ್ಯಾವ್ ಕಂಪ್ಲೀಟೆಡ್ ಎಂಟರಿಂಗ್ ದ ಡೇಟಾ, ಯು ಕ್ಯಾನ್ ಕ್ಲಿಕ್ ದಟ್ ಬಟನ್ ಆ್ಯಂಡ್ ಯು ಕ್ಯಾನ್ ಮೇಕ್ ಶೋರ್ ದಟ್ ದ ಥಿಂಗ್ಸ್ ಹ್ಯಾವ್ ಬಿನ್ ಡನ್ ಅಂತ ಅಂದ್ಬಿಟ್ಟಲ್ವಾ. ಸೊ ಬೇಸಿಕಲಿ ಕ್ಯಾನ್ ಬಿ ಲಾಜಿಕಲಿ ಆರ್ಗನೈಸ್ಡ್ ವರ್ಕ್ ಏರಿಯಾ. ಬೇಸಿಕಲಿ ಅದಾಯಿತು. ನೆಕ್ಸ್ಟ್ ಕ್ಯಾನ್ ಪ್ರೊವೈಡ್ ಮೀನಿಂಗ್ಫುಲ್ ಡಿಸ್ಕ್ರಿಪ್ಷನ್. ಅದು ಮೀನಿಂಗ್ಫುಲ್ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ಓಕೆ ಅಂತ ಅದಾಯಿತು. ನೆಕ್ಸ್ಟ್ ಆಫ್ ದ ಆ್ಯಕ್ಷನ್ that will be performed. Next, large size generally provides fast selection target. ಲಾರ್ಜ್ ಸೈಜ್ ಏನಿರುತ್ತೆ ಅದು ಫಾಸ್ಟ್ ಸೆಲೆಕ್ಷನ್ ಟಾರ್ಗೆಟ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಓಕೆ, large size generally provides fast selection target and can possess 3D appearance. So adds an aesthetically pleasing style to the screen and then provides visual feedback, buttons, movements when achieved.
ಓಕೆ. ಸೊ ಬೇಸಿಕಲಿ ಅಡ್ವಾಂಟೇಜ್ ಬರೋದಾದರೆ ಏನೇನಿದೆ ಅವೈಲೇಬಲ್ ಮತ್ತು ರಿಮೈನಿಂಗ್ ಚಾಯ್ಸ್ ಅವೈಲೇಬಲು ಮತ್ತು ಕನ್ವೀನಿಯಂಟ್ ಆಗಿರುತ್ತೆ. ಕ್ಯಾನ್ ಬಿ ಲಾಜಿಕಲಿ ಆರ್ಗನೈಸ್ ಇನ್ ವರ್ಕ್ ಏರಿಯಾ ಆ್ಯಂಡ್ ವಿ ಕ್ಯಾನ್ ಬಿ ಪ್ರೊವೈಡೆಡ್ ಮೀನಿಂಗ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ದ ಆಕ್ಷನ್ಸ್ ದಟ್ ವಿಲ್ ಫಾರ್ಮ್ಡು. ಮತ್ತು ಲಾರ್ಜ್ ಸೈಜ್ ಜನರಲಿ ಪ್ರೊವೈಡ್ಸ್ ಫಾಸ್ಟ್ ಸೆಲೆಕ್ಷನ್ ಟಾರ್ಗೆಟ್ಸು ಮತ್ತು ಕ್ಯಾನ್ ಬಿ ಪೋಸಸ್ 3D ಅಪಿಯರೆನ್ಸು ಲೈಕ್ ಆ್ಯಡ್ಸ್ ಆ್ಯನ್ ಎಸೆಟಿಕಲಿ ಪ್ಲೀಸಿಂಗ್ ಸ್ಟೈಲ್ ಟು ದ ಸ್ಕ್ರೀನು ಮತ್ತು ಪ್ರೊವೈಡ್ಸ್ ವಿಜುವಲ್ ಫೀಡ್ಬ್ಯಾಕ್ ಥ್ರೂ ಬಟನ್ ಮೂಮೆಂಟ್ ವೆನ್ ಆಕ್ಟಿವೇಟೆಡು ಆ್ಯಂಡ್ ಮೇ ಪರ್ಮಿಟ್ ಯೂಸ್ ಆಫ್ ಕೀಬೋರ್ಡ್ ಇಕ್ವಿವೆಲೆಂಟ್ ಮತ್ತು ಆಕ್ಸಿಲರೇಟರ್ಸು ಮತ್ತು ಫಾಸ್ಟರ್ ದೆನ್ ಯೂಸಿಂಗ್ ಅ ಟಾಪ್ 2 ಸ್ಟೆಪ್ ಮೆನು ಅಥವಾ ಪುಲ್ ಡೌನ್ ಸೀಕ್ವೆನ್ಸ್ ಯೂಸ್ ಮಾಡೋದಕ್ಕಿಂತ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಬರ್ತಾರೆ ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸ್ ಅಫ್ಕೋರ್ಸ್ ಕನ್ಸ್ಯೂಮ್ ಆಗುತ್ತೆ ಸ್ಕ್ರೀನ್ ಸ್ಪೇಸು ಮತ್ತು ಸೈಜ್ ಲಿಮಿಟ್ಸ್ ದ ನಂಬರ್ ದಟ್ ಮೇ ಬಿ ಡಿಸ್ಪ್ಲೇಡ್ ಆ್ಯಂಡ್ ದೆನ್ ರಿಕ್ವೈರ್ಸ್ ಲುಕಿಂಗ್ ಅವೇ ಫ್ರಮ್ ಮೇನ್ ವರ್ಕಿಂಗ್ ಏರಿಯಾ ಟು ಆಕ್ಟಿವೇಟ್ ಆ್ಯಂಡ್ ದೆನ್ ರಿಕ್ವೈರ್ಸ್ ನೋಡಿ. ಈಗ ಇದು ಹೆಂಗೆ ಅಂತಂದರೆ ಬೇಸಿಕಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ವಿ ಜಸ್ಟ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಡಿಸ್ಅಡ್ವಾಂಟೇಜಸ್ ಇನ್ ಆರ್ ಪರ್ಸ್ಪೆಕ್ಟಿವ್. ಈಗ ನೋಡಿ ನಾನು ಬಟನ್ ಇರ್ತಾ ಆಯ್ತಾ, ನಾನು ಇಲ್ಲೆಲ್ಲ ನೋಡ್ತಾ ಇರ್ತೀನಿ, ಆದರೆ ಓಕೆ ಕ್ಲಿಕ್ ಮಾಡೋದಕ್ಕೆ ನಾನು ಇಲ್ಲಿ ಬರಬೇಕಾಗುತ್ತೆ. ಸೊ ನಮ್ಮ ಕೈ ಐಸೈಟನ್ನು ನಾವು ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಅದು ಒಂದು ಇಲ್ಲಿ ಪ್ರಾಬ್ಲಮ್ ಆಯಿತಾ, ನಂಗೆ ನಗುನೇ ಬರೆಸ್ಬಿಡುತ್ತೆ. ಅಂತಂದ ಸಿಲಿ ಪಾಯಿಂಟ್ಸ್ ಎಲ್ಲ ಇಲ್ಲಿ ಆ್ಯಕ್ಚುಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಐ ಡೋಂಟ್ ನೋ ಬಟ್ ದಿಸ್ ಮ್ಯಾಟರ್ಸ್ ಅ ಲಾಟ್. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗಿರುತ್ತೆ ಆಯಿತಾ. ನೆಕ್ಸ್ಟ್ ರಿಕ್ವೈರ್ಸ್ ಮೂವಿಂಗ್ ಆಫ್ ದ ಪಾಯಿಂಟರ್ ಟು ಸೆಲೆಕ್ಟ್ ದಟ್. ನೆಕ್ಸ್ಟ್ ಪ್ರಾಪರ್ ಯೂಸೇಜ್ ಬರೋದಾರೆ ಯೂಸ್ ಫಾರ್ ಫ್ರೀಕ್ವೆಂಟ್ಲಿ used actions that specifies to a window. So use for frequently used actions that are specified for a window. ಒಂದು ವಿಂಡೋ ಸ್ಪೆಸಿಫಿಕ್ ಆಗಿರೋದಕ್ಕೆ ನಾವು ಬೇಸಿಕಲಿ ಯೂಸ್ ಮಾಡ್ತೀವಿ. ಟು ಕಾಸ್ ಸಮಥಿಂಗ್ ಟು ಹ್ಯಾಪನ್ ಇಮಿಡಿಯೇಟ್ಲಿ, ಟು ಡಿಸ್ಪ್ಲೇ ಅನದರ್ ವಿಂಡೋ, ಟು ಡಿಸ್ಪ್ಲೇ ಮೆನ್ಯೂ ಆಪ್ಷನ್ಸ್, ಟು ಸೆಟ್ ಅ ಮೋಡ್ ಆಫ್ ಪ್ರಾಪರ್ಟಿ ಆ್ಯಂಡ್ ವ್ಯಾಲ್ಯೂಸ್. ಸೊ ಬೇಸಿಕಲಿ ಏನಕ್ಕೆ ಪ್ರಾಪರ್ ಯೂಸ್ ಎಲ್ಲೆಲ್ಲಿ ಪ್ರಾಪರ್ ಯೂಸ್ ಮಾಡ್ಕೋತೀವಿ ಅಂತಂದರೆ ಫಾರ್ ಅ ಫ್ರೀಕ್ವೆಂಟ್ ಯೂಸ್ ಆ್ಯಕ್ಷನ್ಸ್ ದಟ್ ಆರ್ ಸ್ಪೆಸಿಫಿಕ್ ಟು ಅ ವಿಂಡೋ. ನನ್ನ ಜೊತೆ ಹೇಳಿ, ಫಾರ್ ಅ ಫ್ರೀಕ್ವೆಂಟ್ ಯೂಸ್ ಆ್ಯಕ್ಷನ್ಸ್ ದಟ್ ಆರ್ ಸ್ಪೆಸಿಫಿಕ್ ಟು ಅ ವಿಂಡೋ. ಒಂದು ವಿಂಡೋದಲ್ಲಿ ಯಾವ ಆ್ಯಕ್ಷನ್ಸು ಫ್ರೀಕ್ವೆಂಟಾಗಿ ನಾವು ಯೂಸ್ ಮಾಡ್ತಿರ್ತೀವಿ ಆ ಆಪ್ಷನ್ಸ್ ಯೂಸ್ ಮಾಡಲಿಕ್ಕೆ ಬೇಸಿಕಲಿ ಯೂಸ್ ಮಾಡ್ತೀವಿ ಇದನ್ನು. ಫಸ್ಟ್ ಏನಪ್ಪ ಅಂದರೆ ಟು ಕಾಸ್ ಸಮಥಿಂಗ್ ಟು ಹ್ಯಾಪನ್ ಇಮಿಡಿಯೇಟ್ಲಿ, ಏನೋ ಕ್ಲಿಕ್ ಮಾಡಿ ಏನೋ ಆಗಬೇಕು. ಸೊ ದಟ್ ಫಾರ್ ದಟ್ ಪರ್ಪಸ್ ವಿ ಕ್ಯಾನ್ ಯೂಸ್ ದಟ್. ಆ್ಯಂಡ್ ಸೆಕೆಂಡ್ಲಿ ದಟ್ ಟು ಡಿಸ್ಪ್ಲೇ ಅನ್ನೋ ವಿಂಡೋ, ಇನ್ನೊಂದು ವಿಂಡೋ ಡಿಸ್ಪ್ಲೇ ಮಾಡೋಕ್ಕಾಗಿರ್ಬೋದು, ಅಥವಾ ಡಿಸ್ಪ್ಲೇ ಮೆನ್ಯೂ ಆಪ್ಷನ್ಸ್, ಅಥವಾ ಸೆಟ್ ಅ ಮೋಡ್ ಆರ್ ಪ್ರಾಪರ್ಟಿ ವ್ಯಾಲ್ಯೂಸ್. ನೆಕ್ಸ್ಟು ಅ ಬಟನ್ ಕಮ್ಸ್ ಇನ್ 3 ಸ್ಟೈಲ್ಸು. ಬೇಸಿಕಲಿ ನೋಡ್ಕೋಬೋದು ನೀವು, ಒಂದು ಕಮಾಂಡ್ ಬಟನ್ ಆ್ಯಂಡ್ ದ ಟ್ಯಾಬ್ಲರ್ ಬಟನ್ಸ್ ಆ್ಯಂಡ್ ದೆನ್ ಸಿಂಬಲ್ ಬಟನ್. ಸೊ ಕಮಾಂಡ್ ಬಟನ್ ಅಂತಂದರೆ ಕ್ಯಾನ್ಸಲ್ ಅಥವಾ ಹೆಲ್ಪ್ ಈ ಥರದ ಕಮಾಂಡ್ಗಳು ಇರ್ತವೆ ಅದರಲ್ಲಿ. ಬೇಸಿಕಲಿ ಓಕೆ ಇಂಥವೆಲ್ಲ ಕಮಾಂಡ್ ಬಟನ್, ಓಕೆ ಕ್ಯಾನ್ಸಲ್ಲು ಹೆಲ್ಪ್ ಇವೆಲ್ಲ ಇರ್ತಾವಲ್ಲ, ದಿಸ್ ಆರ್ ನಥಿಂಗ್ ಬಟ್ ದ ಕಮಾಂಡ್ ಬಟನ್ಸ್. ಆ್ಯಂಡ್ ಟೂಲ್ ಬಾರ್ ಬಟನ್ಸ್ ಆರ್ ನಥಿಂಗ್ ಬಟ್ ನೋಡಿ ಮೇಲ್ಗಡೆ ಇರ್ತಾವಲ್ಲ ಫೋಲ್ಡರ್ಸು, ಸೇವು, ರೆಪ್ಲಿಕೇಟು, ಕಾಪಿ ಇವೆಲ್ಲ ಇರ್ತಾವಲ್ಲ, ದೀಸ್ ಆರ್ ನಥಿಂಗ್ ಬಟ್ ದ ಟೂಲ್ ಬಾರ್ ಬಟನ್ಸ್. ಆ್ಯಂಡ್ ಸಿಂಬಲ್ ಬಟನ್ಸ್ ಅಪ್ಪ ಅಂತಂದರೆ ಹಿಂಗಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ದ ಮಿನಿಮೈಸಿಂಗ್ ಬಟನ್. ಆ್ಯಂಡ್ ಹಿಂಗಿದ್ರೆ ಮ್ಯಾಕ್ಸಿಮೈಸಿಂಗ್ ಬಟನ್, ಹಿಂಗಿದ್ರೆ ಕ್ಯಾನ್ಸಲ್ ಬಟನ್. ದೀಸ್ ಆರ್ ನಥಿಂಗ್ ಬಟ್ ದ ಸಿಂಬಲ್ ಬಟನ್ಸ್. ಸೊ ಬಟನ್ಸ್ ಏನೇನು, ಬಟನ್ಸ್ ಅಂದರೆ ಏನು, ಆ್ಯಂಡ್ ದೆನ್ ಬಟನ್ ಪರ್ಪಸ್ ಏನು, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್, ಆ್ಯಂಡ್ ದೆನ್ ಪ್ರಾಪರ್ ಯೂಸೇಜು. ಸೊ ದೇರ್ ಆರ್ 3 ಥಿಂಗ್ಸ್. ಒನ್ ಇಸ್ whenever you take something you have to define that, and secondly ಅದರ ಅಡ್ವಾಂಟೇಜ್ ಲಿಸ್ಟ್ ಮಾಡಿ, ಅದರ ಡಿಸ್ಅಡ್ವಾಂಟೇಜ್ ಲಿಸ್ಟ್ ಮಾಡಿ, ಮತ್ತು ಅದರದ್ದು ಪ್ರಾಪರ್ ಯೂಸೇಜನ್ನು ಲಿಸ್ಟ್ ಮಾಡಿ ಆಯಿತಾ. ದೇರ್ ಆರ್ 3 ಥಿಂಗ್ಸ್. ಡಿಸ್ಕ್ರೈಬ್ ದಟ್ ಥಿಂಗ್ ಆ್ಯಂಡ್ ದೆನ್ ಲಿಸ್ಟ್ ಔಟ್ ದ ಅಡ್ವಾಂಟೇಜಸ್, ಲಿಸ್ಟ್ ಔಟ್ ದ ಡಿಸ್ಅಡ್ವಾಂಟೇಜಸ್, ಆ್ಯಂಡ್ ದೆನ್ its proper usage. And basically we can see 3 types of buttons: command button, tabular button, and the symbol buttons. Okay, define selection control and we'll explain radio buttons. Okay, so selection control ಅಂದ್ರೆ ಏನು? A selection control presents on the screen all the possible alternatives, conditions or chooses that may exist for an entity, property or value. So selection control ನೋಡಿ ಪ್ರೆಸೆನ್ಸ್ ಆನ್ ದ ಸ್ಕ್ರೀನ್ ಆಲ್ ಪಾಸಿಬಲ್ ಆಲ್ಟರ್ನೇಟಿವ್ಸ್. ಸೆಲೆಕ್ಷನ್ ಕಂಟ್ರೋಲು ಸ್ಕ್ರೀನ್ ಮೇಲೆ ಯಾವ ಪಾಸಿಬಲ್ ಆಲ್ಟರ್ನೇಟಿವ್ಸ್ ಇರ್ತವೆ ನಿಮಗೆ ಒಂದು ಕೆಲಸ ಮಾಡಲಿಕ್ಕೆ, ಎಲ್ಲನೂ ಸಹ ಬೇಸಿಕಲಿ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಚಾಯ್ಸಸ್ ದಟ್ ಮೇ ಎಕ್ಸಿಸ್ಟ್ ಫಾರ್ ಎನ್ ಎಂಟ್ರಿ. ಒಂದು ಎಂಟಿಟಿಗೆ ಏನೇನು ಸೆಲೆಕ್ಷನ್ ಇರಬಹುದು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗುತ್ತೆ ಆಯಿತಾ. ಸೆಲೆಕ್ಷನ್ ಮಾಡೋಕ್ಕೆ ಏನೇನಿರುತ್ತೆ ಅದು ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ಪ್ರಾಪರ್ಟಿ ಆ್ಯಂಡ್ ವ್ಯಾಲ್ಯೂಸ್. ಸೊ ದ ರಿಲೆವೆಂಟ್ ಐಟಮ್ ಆರ್ ಐಟಮ್ಸ್ ಆರ್ ಸೆಲೆಕ್ಟೆಡ್ ಫಾರ್ ದೋಸ್ ಡಿಸ್ಪ್ಲೇ. ಈಗ ಹೆಂಗೆ ಅಂತಂದರೆ ಇಲ್ಲಿರುತ್ತೆ ನೋಡಿ, ಇಲ್ಲೊಂದು ಕ್ವಶನ್ಗಳಿರ್ತೀನಿ ನಾನು. ಸೆಲೆಕ್ಟ್ ದ ಕ್ರಿಕೆಟರ್ಸ್ ನೇಮ್ ಅಂತ ಕೊಟ್ಟಿರ್ತೀನಿ, ಆಪ್ಷನ್ ಎ ಕೊಟ್ಟಿರ್ತೀನಿ, ಅಲ್ಲ ಚೆಕ್ ಬಾಕ್ಸ್ ಹಾಕಿರ್ತೀನಿ ಇಲ್ಲ, ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಚಾಹಲ್, ಆಪ್ಷನ್ ಸಿ ಕ್ರಿಸ್ಟಿಯಾನೋ ರೊನಾಲ್ಡೋ, ಆಪ್ಷನ್ ಡಿ ಲಿಯೋನೋ ಮೆಸ್ಸಿ ಅಂತ ಹಾಕಿರ್ತೀನಿ. ಸೊ ಮತ್ತು ಬಿನ ಸೆಲೆಕ್ಟ್ ಮಾಡ್ತೀರಾ ಅಲ್ವಾ, ವಿರಾಟ್ ಕೊಹ್ಲಿ ಮತ್ತು. ಸೊ ಈ ರೀತಿ ನಿಮಗೆ ಎಲ್ಲ ಬೇಸಿಕ್ ಆಪ್ಷನ್ ಎಲ್ಲ ಇರ್ತವೆ. ಆ್ಯಂಡ್ ನೀವು ಯಾವ ಡಿಸೈರ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಆ ಒಂದು ಸಿಚುವೇಷನಲ್ಲಿ ಯು ಕ್ಯಾನ್ ಯೂಸ್ ದಿಸ್ ಸೆಲೆಕ್ಷನ್ ಕಂಟ್ರೋಲ್ಸ್ ಆಗಿರುತ್ತೆ. ನೆಕ್ಸ್ಟು ರೇಡಿಯೋ ಬಟನ್ಸು. ಫಸ್ಟ್ ಏನು ಮಾಡಬೇಕು ಇಲ್ಲಿ ಡಿಫ್ರೆಂಟ್ ಮಾತ್ರ ಆಯಿತಾ. ಸೊ ಬೇಸಿಕಲಿ ಈ ಸೆಲೆಕ್ಷನ್ ಕಂಟ್ರೋಲ್ಸು ತುಂಬ ಇದ್ದಾವೆ. ಸೊ ಲಿಸ್ಟ್ ಮಾಡ್ಕೊಳ್ತಾರೆ ಫಸ್ಟು.
ನಮ್ಮ ಹತ್ರ ರೇಡಿಯೋ ಬಟನ್ಸ್ ಇದ್ದಾವೆ. ವಿಲ್ ಲಿಸ್ಟ್ ಸಮ್ವೇರ್ ಓವರ್ ಹಿಯರ್. ರೇಡಿಯೋ ಬಟನ್ಸ್ ಇದ್ದಾವೆ. ದಿಸ್ ಇಸ್ ನಂಬರ್ 1. ಆ್ಯಂಡ್ ಸೆಕೆಂಡ್ಲಿ ವಿ ಹ್ಯಾವ್ ಓಕೆ. ಸೊ ಇಲ್ಲಿ ಬೇಸಿಕಲಿ ರೇಡಿಯೋ ಬಟನ್ ಮಾತ್ರ ಕೇಳಿದ್ದಾರೆ. ಇದು ಬೇಸಿಕಲಿ ಏನು ಗೊತ್ತಾ, ರೇಡಿಯೋ ಬಟನ್ ಇದೆ, ಸೆಕೆಂಡ್ ಚೆಕ್ ಬಾಕ್ಸ್ ಇದೆ, ಆ್ಯಂಡ್ ಇನ್ನೂ ಸುಮಾರು ಇದ್ದಾವೆ ಆಯಿತಾ. ಐ ವಿಲ್ ಟೆಲ್ ಯು ದ್ಯಾಟ್ ವೆನ್ ವಿ ವಿಸಿಟ್ ದಟ್ ಕ್ವಶನ್. ಅದರಲ್ಲಿ ಬರೀ ರೇಡಿಯೋ ಬಟನ್ ಬಗ್ಗೆ ಮಾತ್ರ ಕೊಟ್ಟಿದ್ದಾರೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್. ನಾನು ಆಗಲೇ ಹೇಳಿದೆ, ಯಾವ್ದಾದ್ರು ಕ್ವಶನ್ ಬಂದರೆ ನಿಮಗೆ ಏನು ಬರೀಬೇಕು ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಥಿಂಗ್ ರೇಡಿಯೋ ಬಟನ್ ಅಲ್ವಾ. ಸೊ ಇದ್ರದ್ದು ಏನು ಮಾಡ್ತೀರಪ್ಪ ಅಂತಂದರೆ ಫಸ್ಟು ಡಿಸ್ಕ್ರಿಪ್ಷನ್ ಬರೀತಾ ಹೋಗ್ತೀರಾ, ರೇಡಿಯೋ ಬಟನ್ ಏನು ಅಂತ ಅಂದ್ಬಿಟ್ಟು ಆಯಿತಾ. ರೇಡಿಯೋ ಬಟನ್ ಏನು, ಅ 2 part ಕಂಟ್ರೋಲ್ ಕನ್ಸಿಸ್ಟಿಂಗ್ ಆಫ್ ದ ಫಾಲೋಯಿಂಗ್. ಇದು ರೇಡಿಯೋ ಬಟನ್ ಇಸ್ ನಥಿಂಗ್ ಬಟ್ 2 part ಕಂಟ್ರೋಲ್. ಇದು ಕನ್ಸಿಸ್ಟಿಂಗ್ ಆಫ್ 2 parts. ಏನಪ್ಪ ಅಂತಂದರೆ ಕನ್ಸಿಸ್ಟಿಂಗ್ ಆಫ್ ದ ಫಾಲೋಯಿಂಗ್. ಫಸ್ಟ್ ಏನಪ್ಪ ಅಂತಂದರೆ ಸ್ಮಾಲ್ ಸರ್ಕಲ್ ಇರುತ್ತೆ ನಿಮಗೆ, ಹಿಂಗೊಂದು ಸ್ಮಾಲ್ ಸರ್ಕಲ್ ಇರುತ್ತೆ. ಆ್ಯಂಡ್ ಸರ್ಕಲ್ ಡೈಮಂಡ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ಹಿಂಗಾರು ಆಗಿರ್ಬೋದು ಅಥವಾ ಹಿಂಗಾದ್ರೂ ಆಗಿರ್ಬೋದು, ಹಿಂಗಾದ್ರೂ ಇರ್ಬೋದು ಸರ್ಕಲ್ಲು ಆಯಿತಾ. ಅದೇ ಈ ಥರ ಹಿಂದಿರುತ್ತೆ ಸರ್ಕಲ್ಲು, ಡೈಮಂಡ್ ಅಥವಾ ರೆಕ್ಟಾಂಗಲ್ ಏನಿರುತ್ತೆ. ಮತ್ತು ಚಾಯ್ಸ್ ಡಿಸ್ಕ್ರಿಪ್ಷನ್ ಇಲ್ಲಿ ಸಮಥಿಂಗ್ ಲೈಕ್ ABC ಏನಾರೋ ಒಂದು ಲೆಟರ್ಸ್ ಇರುತ್ತೆ ಅದ್ರ ಮುಂದೆ, ಆ್ಯಂಡ್ ಮೇಲ್ಗಡೆ ಕ್ವಶನ್ ಇರುತ್ತೆ ಆಯಿತಾ. ಈ ರೀತಿ ಇರುತ್ತೆ ನಿಮಗೆ. ಆ್ಯಂಡ್ ವೆನ್ ಚಾಯ್ಸ್ ಇಸ್ ಸೆಲೆಕ್ಟೆಡ್, ಈ ಚಾಯ್ಸ್ನ ಸೆಲೆಕ್ಟ್ ಮಾಡಿದಾಗ ಈ ಪಾಯಿಂಟು ಹೈಲೈಟ್ ಆಗಿಬಿಡುತ್ತೆ. ಚಾಯ್ಸಸ್ ಸೆಲೆಕ್ಟ್ ಮಾಡಿದಾಗ ಆ ಪಾಯಿಂಟ್ ಹೈಲೈಟ್ ಆಗಿಬಿಡುತ್ತೆ. ಆ್ಯಂಡ್ ಎಕ್ಸಿಸ್ಟಿಂಗ್ ಚಾಯ್ಸಸ್ ಆಟೋಮೆಟಿಕ್ಲಿ ಅನ್ಹೈಲೈಟೆಡ್ ಆರ್ ಡಿಸೆಲೆಕ್ಟೆಡ್. ಈಗ ಇದಕ್ಕಿಂತ ಮುಂಚೆ ನಾನು ಇದನ್ನು ಸೆಲೆಕ್ಟ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡಿರ್ತೀನಿ ಇದಕ್ಕಿಂತ ಮುಂಚೆ. ನಾನು ಇದಾದಮೇಲೆ ಇದು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ, ಈಗ ಎಷ್ಟು ಮುಂಚೆ ಇತ್ತಲ್ವಾ, ನಾನು ಇದು ಸೆಲೆಕ್ಟ್ ಮಾಡಿದಾಗ ಇದು ಹೊಂಟೋಗ್ಬಿಡುತ್ತೆ, ಅಲ್ಲಿ ಮಾರ್ಕ್ ಮಾಡಿ ಹೊಂಟೋಗ್ಬಿಡುತ್ತೆ. ನಾನು ಇದು ಸೆಲೆಕ್ಟ್ ಮಾಡಿದಲ್ಲ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ನಾನು ಇದನ್ನು ಸೆಲೆಕ್ಟ್ ಮಾಡಿರ್ತೀನಿ ಆಯಿತಾ, ಇದನ್ನು ಸೆಲೆಕ್ಟ್ ಮಾಡಿರ್ತೀನಿ, ಅದು ನಂಗೆ ಇಷ್ಟ ಆಗಲಿಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು ನೆಕ್ಸ್ಟು. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನಾನೀಗ ಇದು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಇದು ಸೆಲೆಕ್ಟ್ ಆಗಿತ್ತಲ್ವಾ, ನಾನು ಇದು ಎರೇಸ್ ಆಗಿಬಿಡುತ್ತೆ, ಇದು ಸೆಲೆಕ್ಟ್ ಮಾಡಿದಾಗ ಇದು ಎರೇಸ್ ಆಗಿಬಿಡುತ್ತೆ ಆ ರೀತಿ. ಸೊ ಬೇಸಿಕಲಿ 2 part ಕಂಟ್ರೋಲ್ ಕನ್ಸಿಸ್ಟಿಂಗ್ ಆಫ್ ಅ ಸ್ಮಾಲ್ ಸರ್ಕಲ್ ಅದು ಡೈಮಂಡ್ ಆಗಿರುತ್ತೆ. ನೆಕ್ಸ್ಟ್ ಚಾಯ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇಟ್ ಹ್ಯಾಸ್ 2 things. One is a small circle or a diamond or a rectangular indicator and the choice description about it. These are nothing but a 2 part control consisting of the following. And when a choice is selected, choice select ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ the part which you are going to select will be highlighted and the part which you are not going to select will be the rest will be ಅಥವಾ existing will be unhighlighted or will be deselected simply. Purpose ಏನಪ್ಪ ಅಂತಂದರೆ to select one item from a small set of mutually exclusive options. ನೋಡಿ ಇದು ಹೆಂಗಪ್ಪ ಪರ್ಪಸ್ ಏನಪ್ಪ ಅಂತಂದರೆ ಇದ್ರದ್ದು ಮೇನ್ ಪರ್ಪಸ್ ಏನಪ್ಪ ಅಂತಂದರೆ ಟು ಜಸ್ಟ್ ಸೆಲೆಕ್ಟ್ ಒನ್ ಐಟಮ್. ಇಲ್ಲಿ ಹಿಂಗಿರ್ತವೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಅ ಕ್ರಿಕೆಟರ್ ನೇಮ್ ಹೂ ಇಸ್ ಪಾಪ್ಯುಲರ್, ವಿರಾಟ್ ಕೊಹ್ಲಿ, ಕ್ರಿಶ್ಚಿಯನ್ ರೊನಾಲ್ಡೋ, ಮೆಸ್ಸಿಂದ ಇರುತ್ತೆ. ನೀವೇನು ಮಾಡ್ತೀರಾ, ಇದನ್ನು ಸೆಲೆಕ್ಟ್ ಮಾಡ್ತೀರಾ ವಿರಾಟ್ ಕೊಹ್ಲಿನ. ಸೊ ಇದು ಸೆಲೆಕ್ಟ್ ಆಗುತ್ತೆ. ವಿ ಆರ್ ಎಕ್ಸ್ಕ್ಲೂಸಿವ್ಲಿ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್ ಆಯಿತಾ. ವೆನ್ ಇಟ್ ಕಮ್ಸ್ ಟು ರೇಡಿಯೋ ಬಟನ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಓನ್ಲಿ ಒನ್ ಆಪ್ಷನ್. ಸೊ ರೇಡಿಯೋ ಬಟನ್ಗೆ 1 ಆಗುತ್ತೆ. ನೆಕ್ಸ್ಟು ಅಡ್ವಾಂಟೇಜ್ ಬರ್ತಾರೆ. ಈಸಿ ಟು ಆಕ್ಸೆಸ್ ಚಾಯ್ಸ್. ಓಕೆ, ಈಸಿ ಟು ಆಕ್ಸೆಸ್ ಚಾಯ್ಸಸ್. ಬೇಸಿಕಲಿ ಇಲ್ಲಿ ಅಡ್ವಾಂಟೇಜ್ ಬರೋದು, ಇದರಲ್ಲಿ ಚಾಯ್ಸ್ಗಳು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಆಮೇಲೆ ಈಸಿ ಟು ಕಂಪೇರ್ ಚಾಯ್ಸಸ್ ಮತ್ತು ಪ್ರಿಫರ್ಡ್ ಬೈ ಯೂಸರ್ಸ್ ಪ್ರಿಫರ್ ಆಗಿರುತ್ತೆ ಮತ್ತು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಈಸಿ ಟು ಚಾಯ್ಸ್, ಈಸಿ ಟು ಕಂಪೇರ್ ಚಾಯ್ಸಸ್ ಆ್ಯಂಡ್ ಪ್ರಿಫರ್ಡ್ ಬೈ ಯೂಸರ್ಸ್. ಡಿಸ್ಅಡ್ವಾಂಟೇಜ್ ಬರ್ತಾರೆ, ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸ್. ಅಫ್ಕೋರ್ಸ್ ಇದೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಇದು ಇಟ್ ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸು ಮತ್ತು ಲಿಮಿಟೆಡ್ ನಂಬರ್ ಆಫ್ ಚಾಯ್ಸಸ್ ಅವೈಲೇಬಲ್ ಆಗಿರ್ತವೆ. ಲೆಟ್ಸ್ ಸೇ ವಿ ಹ್ಯಾವ್ ಟು ಹ್ಯಾವ್ 4 ಚಾಯ್ಸಸ್ ಸಮಥಿಂಗ್ ಲೈಕ್ ದಟ್. ಸೊ ಅದಕ್ಕೋಸ್ಕರ ಆಯಿತಾ ಸ್ಕ್ರೀನ್ ಸ್ಪೇಸ್ ಕನ್ಸ್ಯೂಮ್ ಮಾಡ್ಕೊಳುತ್ತೆ ಆ್ಯಂಡ್ ಲಿಮಿಟೆಡ್ ನಂಬರ್ ಆಫ್ ಇದಿರುತ್ತೆ ಡಿಸ್ಅಡ್ವಾಂಟೇಜು. ಮತ್ತು ಪ್ರಾಪರ್ ಯೂಸೇಜ್ ಬರ್ತಾರೆ ಫಾರ್ ಸೆಟ್ಟಿಂಗ್ ಆಟ್ರಿಬ್ಯೂಟ್ಸ್, ಪ್ರಾಪರ್ಟೀಸ್ ಆರ್ ವ್ಯಾಲ್ಯೂಸ್ಗಳಿಗೆ ಅಥವಾ ಆಟ್ರಿಬ್ಯೂಟ್ ಮತ್ತು ಇದನ್ನು ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಫಾರ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಚಾಯ್ಸಸ್ಸು, ಒಂದಕ್ಕಿಂತ ಇನ್ನೊಂದು ಚಾಯ್ಸಸ್ ಡಿಫ್ರೆಂಟ್ ಆಗಿರುತ್ತೆ, ಆವಾಗ ಬೇಕಾದರೆ ಇದನ್ನ ಯೂಸ್ ಮಾಡ್ಕೊಬಹುದು. ಆ್ಯಂಡ್ ದೆನ್ ವೇರ್ ಅಡಿಕ್ವೇಟ್ ಸ್ಕ್ರೀನ್ ಸ್ಪೇಸ್ ಇಸ್ ಅವೈಲೇಬಲ್, ಇಲ್ಲಿ ಸ್ಕ್ರೀನ್ ಸ್ಪೇಸು ಅಡಿಕ್ವೇಟಾಗಿ ಅವೈಲೇಬಲ್ ಆಗಿರುತ್ತೆ ಅಲ್ಲಿ. ಮತ್ತು ಮೋಸ್ಟ್ ಯೂಸ್ಫುಲ್ ಫಾರ್ ಡೇಟಾ ಆ್ಯಂಡ್ ಚಾಯ್ಸ್ ದಟ್ ಆರ್ ಡಿಸ್ಕ್ರೀಟು, ಸ್ಮಾಲ್ ಅಥವಾ ಫಿಕ್ಸ್ಡ್ ನಂಬರು, ಅಥವಾ ನಾಟ್ ಈಸಿಲಿ ರಿಮೆಂಬರ್ಡು, ಅಥವಾ ಇನ್ ನೀಡ್ ಆಫ್ ಟೆಕ್ಸ್ಚುವಲ್ ಡಿಸ್ಕ್ರಿಪ್ಷನ್ ಫಾರ್ ಮೀನಿಂಗ್ಫುಲ್ ಡಿಸ್ಕ್ರೈಬ್ ದ ಆಲ್ಟರ್ನೇಟಿವ್ಸು, ಮತ್ತು ಮೋಸ್ಟ್ ಈಸಿಲಿ ಅಂಡರ್ಸ್ಟೂಡ್ ವೆನ್ ದ ಆಲ್ಟರ್ನೇಟಿವ್ಸ್ ಕ್ಯಾನ್ ಬಿ ಸೀನ್ ಟುಗೆದರ್ ಆ್ಯಂಡ್ ಕಂಪೇರ್ ಟು ಒನ್ ಅನದರ್. ಈ ಥರ ಆಯಿತಾ. ನೆವರ್ ಚೇಂಜ್ ಇನ್ ಕಾಂಟೆಂಟು ಈ ಥರ. ಟು ನಾಟ್ ಯೂಸ್ ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಫಾರ್ ಕಮಾಂಡ್ಸಲ್ಲಿ, ಮತ್ತು ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಅ ಸ್ಟೇಟ್ನ ನಾವು ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಥರ್ಡ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಕಂಟ್ರೋಲ್ಸ್. ನಾನು ಆಗಲೇ ಹೇಳಿದೆ ಟೆಕ್ಸ್ಟ್ ಬುಕ್ಸ್ ಮತ್ತು ಕ್ಯಾಪ್ಷನ್ ಅನದರ್ ಟೈಪ್ ಆಫ್ ಕಂಟ್ರೋಲ್ಸ್ ಆಯಿತಾ. ಸೊ ಕಂಟ್ರೋಲ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಕಂಟ್ರೋಲ್ಸ್. ಸೊ ಟೆಕ್ಸ್ಟ್ ಬುಕ್ಸ್ ಮತ್ತು ಟೆಕ್ಸ್ಟ್ ಬಾಕ್ಸಸ್ ಮತ್ತು ಕ್ಯಾಪ್ಷನ್ಸು. ಟೆಕ್ಸ್ಟ್ ಬಾಕ್ಸ್ ಏನು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿದಾಗ ನಾನು ಆಗಲೇ ಹೇಳಿದೆ, ಇಲ್ಲಿ ಬೇಸಿಕಲಿ ಏನು ನಾವು ಮಾತಾಡ್ತೀವಪ್ಪ ಅಂತಂದರೆ ಫಸ್ಟ್ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ಇಟ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಪ್ರಾಪರ್ ಯೂಸೇಜ್. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಪರ್ಪಸ್, proper usage. Advantages, disadvantages, purpose, proper usage.
ತುಂಬ ಇಂಪಾರ್ಟೆಂಟ್ ಇದು, ಈ ಥಿಂಗ್ಸನ್ನು ತಲೆ ಇಟ್ಕೊಳ್ಳಿ ವೆನ್ ಎವರ್ ಇಟ್ ಕಮ್ಸ್ ಟು ಯು ಐ ಡಿ, ಆಯಿತಾ. ಸೊ ಟೆಕ್ಸ್ಟ್ ಬಾಕ್ಸಿಗೆ ಬರೋದಾದ್ರೆ ಡಿಸ್ಕ್ರಿಪ್ಷನ್ನು, ಅ ಕಂಟ್ರೋಲ್ ಯೂಶುವಲಿ ರೆಕ್ಟಾಂಗ್ಯುಲರ್ ಇನ್ ಶೇಪ್ ಇನ್ ವಿಚ್ a text must be entered or edited. Text may be displayed for read only purpose. Text box ಏನಪ್ಪಾ ಅಂತಂದರೆ it is a place where you can actually enter text, may be entered ಇಲ್ಲಿ ಅಥವಾ ಎಡಿಟೆಡ್ ಆಗಿರ್ಬೋದು. ಎಡಿಟ್ ಮತ್ತು ಎಂಟರ್ ಮಾಡೋ ಚಾನ್ಸಸ್ ಇರುತ್ತೆ ನಿಮಗೆ ಟೆಕ್ಸ್ಟ್ ಬಾಕ್ಸಲ್ಲಿ ಬೇಸಿಕಲಿ. ಆ್ಯಂಡ್ ದೆನ್ ಟೆಕ್ಸ್ಟ್ ಮೇ ಬಿ ಡಿಸ್ಪ್ಲೇಡ್ ಫಾರ್ ರೀಡ್ ಓನ್ಲಿ ಪರ್ಪಸ್. ಟೆಕ್ಸ್ಟ್ನ ಬರೀ ಡಿಸ್ಪ್ಲೇ ಮಾಡ್ತಾರೆ, ಓನ್ಲಿ ರೀಡ್ ಓನ್ಲಿ ಪರ್ಪಸ್, ನಾಟ್ ರೈಟ್ ಅಥವಾ ಎಡಿಟ್. ನೆಕ್ಸ್ಟು ಯೂಶುವಲಿ ಪೊಸೆಸಸ್ ಅ ಕ್ಯಾಪ್ಷನ್ ಡಿಸ್ಕ್ರೈಬಿಂಗ್ ದ ಕೀ ಇನ್ಫಾರ್ಮೇಷನ್ ಕಂಟೈನ್ಡ್ ವಿತ್ ಇನ್ ಇಟ್. ಆ್ಯಂಡ್ ಯೂಶುವಲಿ ಏನಾಗಿರುತ್ತಪ್ಪ ಅಂದ್ರೆ ಒಂದು ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್ ಇರುತ್ತೆ ನಮಗೆ ಬೈ ಮೆನ್ಷನಿಂಗ್ ವಾಟ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಕಂಟೈನ್ಡ್ ವಿತ್ ಇನ್ ಇಟ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಆಯಿತಾ, ಆ್ಯನ್ ಔಟ್ಲೈನ್ ಫೀಲ್ಡ್ ಬಾರ್ಡರ್, ಇದರಲ್ಲೊಂದು ಔಟ್ಲೈನ್ ಫೀಲ್ಡ್ ಬಾರ್ಡರ್ ಇರುತ್ತೆ ನಿಮಗೆ ಬೇಸಿಕಲಿ, ಈಸ್ ಇನ್ಕ್ಲೂಡೆಡ್ ಫಾರ್ ಓಕೆ, ಇನ್ಕ್ಲೂಡೆಡ್ ಫಾರ್ ಎಂಟರಬಲ್ ಅಥವಾ ಎಡಿಟಬಲ್ ಟೆಕ್ಸ್ಟ್ ಬಾಕ್ಸಸ್ಗಳಿಗೆ ನೀವು ಏನು ಮಾಡ್ತೀರ ಅಂತಂದರೆ ಒಂದು ಔಟ್ಲೈನ್ ಫೀಲ್ಡ್ ಬಾರ್ಡರ್ ಇಟ್ಟಿರ್ತೀರ. ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ರೀಡ್ ಓನ್ಲಿ ಟೆಕ್ಸ್ಟ್ ಬುಕ್ಸ್. ಸೊ ರೀಡ್ ಓನ್ಲಿ ಟೆಕ್ಸ್ಟ್ ಬುಕ್ಸ್ಗಳಿಗೆ ಇದು ಬೇಸಿಕಲಿ ಇರೋದಿಲ್ಲ. ನೆಕ್ಸ್ಟು ಟೂ ಟೈಪ್ಸ್ ಬೇಸಿಕಲಿ ಎಕ್ಸಿಟ್ ಆಗಿರುತ್ತೆ ನಿಮಗೆ, ಸಿಂಗಲ್ ಏನಾದರೂ ಆಗಿರ್ಬೋದು ಅಥವಾ ಮಲ್ಟಿಪಲ್ ಏನಾದರೂ ಆಗಿರ್ಬೋದು. ಆ್ಯಂಡ್ ಫಸ್ಟ್ ಡಿಸ್ಪ್ಲೇ ದ ಬಾಕ್ಸ್ ಮೇ ಬಿ ಬ್ಲ್ಯಾಂಕ್ ಆರ್ ಕಂಟೈನ್ ಆ್ಯನ್ ಇನಿಷಿಯಲ್. ಸೊ ಬೇಸಿಕಲಿ ಟೆಕ್ಸ್ಟಿಗೆ ಬರೋದಾದರೆ ಡಿಸ್ಕ್ರಿಪ್ಷನಲ್ಲಿ ಇಟ್ ಕಂಟೈನ್ಸ್ ಯೂಸುವಲಿ ರೆಗ್ಯುಲರ್ ಇನ್ ಶೇಪ್, ಸೊ ರೆಕ್ಟಾಂಗ್ಯುಲರ್ ಇನ್ ಶೇಪ್, ಇದು ರೆಕ್ಟಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಸೊ ಏನಕ್ಕಪ್ಪ ಅಂದರೆ ಟೆಕ್ಸ್ಟ್ನ ಬರೆಯೋದಕ್ಕೆ ಅಥವಾ ಎಡಿಟ್ ಮಾಡೋದಕ್ಕೆ ಬೇಸಿಕಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತಲ್ಲ, ಇಟ್ ಇಸ್ ರೀಡ್ ಓನ್ಲಿ ಪರ್ಪಸ್ ಮಾತ್ರ ಇರುತ್ತೆ, ಆಯಿತಾ. ನೆಕ್ಸ್ಟು ಯೂಶುವಲಿ ಇಟ್ ಪರ್ಸಸ್ ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್, ಪ್ರತಿಯೊಂದು ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ದ ಕೈಂಡ್ ಆಫ್ ಇನ್ಫಾರ್ಮೇಷನ್ ಕಂಟೆಂಟ್ ವಿತ್ ಇನ್ ಇಟ್. ಸೊ ಯಾವ ಕೈಂಡ್ ಆಫ್ ಇನ್ಫಾರ್ಮೇಷನ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್ ಪ್ರತಿಯೊಂದರಲ್ಲೂ ಇದೇ ಇರುತ್ತೆ. ನೆಕ್ಸ್ಟ್ ಬರೋದಾದರೆ ಔಟರ್ ಲೈನ್ ಫೀಲ್ಡ್ ಬಾರ್ಡರಲ್ಲಿ ಇಟ್ ಇನ್ಕ್ಲೂಡ್ ಎಡಿಟಬಲ್ ಟೆಕ್ಸ್ಟ್ ಬಾಕ್ಸಸ್ಸು, ಎಲ್ಲ ಸಹ ಎಡಿಟಬಲ್ ಟೆಕ್ಸ್ಟ್ ಬಾಕ್ಸ್ ಆಗಿರ್ತವೆ. ಆ್ಯಂಡ್ ದೆನ್ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ರೀಡ್ ಓನ್ಲಿ ಟೆಕ್ಸ್ಟ್ ಬಾಕ್ಸಸ್. ರೀಡ್ ಓನ್ಲಿ ಟೆಕ್ಸ್ಟ್ ಬಾಕ್ಸಸ್ ಇಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ನೆಕ್ಸ್ಟು ಟೂ ಟೈಪ್ಸ್ ಎಕ್ಸಿಸ್ಟ್ ಇರುತ್ತೆ, ಒಂದು ಸಿಂಗಲ್ ಲೈನು, ಇನ್ನೊಂದು ಮಲ್ಟಿಪಲ್ ಲೈನು. ಸೊ ವೆನ್ ಫಸ್ಟ್ ಡಿಸ್ಪ್ಲೇಡ್ ದ ಬಾಕ್ಸ್ ಮೇ ಬಿ ಬ್ಲಾಕ್ಡ್ ಆಗಿರ್ಬೋದು, ಬ್ಲ್ಯಾಂಕ್ ಆರ್ ಕಂಟೈನ್ ಆ್ಯನ್ ಇನಿಷಿಯಲ್ ವ್ಯಾಲ್ಯೂ. ಓಕೆ, ಸೊ ಸಿಂಗಲ್ ಲೈನ್ ಬರೋದಾದರೆ ವೆನ್ ಫಸ್ಟ್ ಡಿಸ್ಪ್ಲೇಡ್ ದ ಬಾಕ್ಸ್ ಮೇ ಬಿ ಬ್ಲ್ಯಾಂಕ್ ಆರ್ ಕಂಟೈನ್ ಆ್ಯನ್ ಇನಿಷಿಯಲ್ ವ್ಯಾಲ್ಯೂ. ಆ್ಯಂಡ್ ಪರ್ಪಸ್ ಬರೋದಾದರೆ to permit the display entering or editing the textual information. ಪರ್ಪಸ್ ಏನಪ್ಪ ಅಂತಂದರೆ ಪರ್ಮಿಟ್ ದ ಡಿಸ್ಪ್ಲೇ ಟು ಎಂಟರ್ ಅಥವಾ ಎಡಿಟ್ ಟೆಕ್ಸ್ಚುವಲ್ ಇನ್ಫಾರ್ಮೇಷನ್ ಎಂಟರ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಆ್ಯಂಡ್ ಟು ಡಿಸ್ಪ್ಲೇ ರೀಡ್ ಓನ್ಲಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಇಟ್. ಅಡ್ವಾಂಟೇಜ್ ಬರೋದಾರೆ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ಫೆಮಿಲಿಯರ್, consumes little screen space because rectangular shape irutte and we don't use much space, so it is easy to use. And the nextly disadvantage baradare requires use of typewrite keyboards. So typewrite keyboards use ಮಾಡ್ಕೊಳ್ಳುತ್ತೆ and requires use to remember what must be keyed, ಏನು ಮಾತ್ರ ಕೀ ಆಗಬೇಕು ಅನ್ನೋದ್ರ ಬಗ್ಗೆ ಸಹ ಇದು ಬೇಸಿಕಲಿ ಮಾತಾಡುತ್ತೆ. ನೆಕ್ಸ್ಟು ಪ್ರಾಪರ್ ಯೂಸೇಜ್ ಬರೆದಾದ್ರೆ ಮೋಸ್ಟ್ ಯೂಸ್ಫುಲ್ ಫಾರ್ ಡೇಟಾ ದಟ್ ಈಸ್ ಅನ್ಅಲ್ಟಿಮೇಟ್ ಇನ್ ಸ್ಕೋಪ್ ಮತ್ತು ಡಿಫಾಲ್ಟ್ ಡಿಫಿಕಲ್ಟಿ ಟು ಕೆಟಗರೈಸ್ ಆ್ಯಂಡ್ ದೆನ್ ಆಫ್ ಅ ವೆರೈಟಿ ಆಫ್ ಡಿಫ್ರೆಂಟ್ ಲೈನ್. Okay, most useful for data that is unlimited in scope ಮತ್ತು difficult to categorize and of a variety of difficult lengths ಮತ್ತು when use a selection list is not possible. Captions. ಸೊ ಬೇಸಿಕಲಿ ಒಂದ್ಸತಿ ಇದನ್ನು ಟೆಕ್ಸ್ಟ್ ಬಾಕ್ಸನ್ನು ರಿವೈಸ್ ನಾವು ಓವರ್ವ್ಯೂ ನೋಡೋದಾದರೆ ಬೇಸಿಕಲಿ ಇಟ್ ಕಂಟ್ರೋಲ್ ವಿಚ್ ಹ್ಯಾಸ್ a control usually rectangular in shape. So basically the first thing that we are supposed to write here is the text ಏನು ಮಾಡ್ತಪ್ಪ ಅಂತಂದರೆ ನಾವು ಎಂಟರ್ ಮಾಡೋದಕ್ಕೆ ಅಥವಾ ಎಡಿಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಬೇಸಿಕಲಿ. ಆ್ಯಂಡ್ ಇದೇನಿರುತ್ತಪ್ಪ ಅಂತಂದರೆ ಪೋರ್ಷನ್ ವಿಲ್ ಬಿ ರೀಡ್ ಓನ್ಲಿ ಪೋರ್ಷನ್ ಆ್ಯಂಡ್ ಯೂಶುವಲಿ ಪ್ರೊಸೆಸಸ್ ಅ ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್ that kind of information contains within it. Okay, so yeah,
ಆಗಲೇ ಮಾತಾಡಿದ ಹಾಗೆ. ಆ್ಯಂಡ್ ಔಟ್ಫೀಲ್ಡ್ ಬಗ್ಗೆ ನಾವು ಬರೆಯೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ, ಬಟ್ ಬರೆದ್ರೂ ತುಂಬ ಒಳ್ಳೆಯದು. ಇಟ್ ಎನೇಬಲ್ಸ್ ಎಡಿಟ್ ಟೇಬಲ್ಸು, ಎಡಿಟ್ ಬಾಕ್ಸ್ಗಳು ಟೆಕ್ಸ್ಟ್ ಬಾಕ್ಸ್ನ ನಿಮಗೆ ಎನೇಬಲ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಇನ್ಕ್ಲೂಡೆಡ್ ಫಾರ್ ರೀಡ್ ಓನ್ಲಿ ಟೆಕ್ಸ್ಟ್ ಬುಕ್ಸ್, ಬೇಸಿಕಲಿ ಟೆಕ್ಸ್ಟ್ ಬಾಕ್ಸಸ್ಗಳು. ಆ್ಯಂಡ್ ಇಲ್ಲಿ 2 ಟೈಪ್ಸ್ ಎಕ್ಸಿಟ್ ಆಗಿರುತ್ತೆ ನಮಗೆ, ಒಂದು ಸಿಂಗಲ್ ಲೈನು, ಇದು ಮಲ್ಟಿಪಲ್ ಲೈನ್ ಟೆಕ್ಸ್ಟ್ ಬಾಕ್ಸಸ್ಸು. ವೆನ್ ಫಸ್ಟ್ ಡಿಸ್ಪ್ಲೇ ದ ಬಾಕ್ಸ್ ಮೇ ಬಿ ಬ್ಲ್ಯಾಂಕ್, ಫಸ್ಟ್ ಡಿಸ್ಪ್ಲೇ ಆದಾಗ ಬಾಕ್ಸು ಬ್ಲ್ಯಾಂಕ್ ಆಗಿರ್ಬೋದು, ಅಥವಾ ಇಟ್ ಮೈಟ್ ಕಂಟೈನ್ ಅ ಸಿಂಪಲ್ ವ್ಯಾಲ್ಯೂಸ್. ಪರ್ಪಸ್ಗೆ ಬರೋದಾದರೆ to permit the display entering or editing of textual information, to display read-only information. Cool. To build a positive live chat experience, you and your viewers choose who can participate. Set a delay button between message. Am I getting am I getting what? Am I getting what? So yeah. Am I getting what? So yeah, visualize, connect. So yeah, I messed up. I'm so sorry. I messed up. I'm reading my own. I'm watching my own this one. Okay. ಅದಾಯ್ತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಯಾಪ್ಷನ್ಸ್ ಕೊಂಡೋಗೋಣ. ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಬೋದು. ಸೊ ರಾಜು ಇದ್ದಾನೆ ನಮ್ಮ ಜೊತೆ. ಓಕೆ ರಾಜು, ಇದೆಯಾ ಅಂತ ಅನ್ಕೋತೀನಿ. ಯಾ ಓಕೆ, ಕ್ಯಾಪ್ಷನ್ಸ್ಗೆ ಬರೋಣ. ಕ್ಯಾಪ್ಷನ್ಸ್ ಏನು ಗೊತ್ತಾ, ಇಟ್ ಇಸ್ ನಥಿಂಗ್ ಬಟ್ ಸ್ಟ್ರಕ್ಚರ್ ಆ್ಯಂಡ್ ಸೈಜ್ ಬಗ್ಗೆ ಇಲ್ಲಿ ಯಾವುದೇ ಇರಲಿ ಆಯಿತಾ, ನಾವು ಯಾವ್ದಾದ್ರು ಒಂದು ತೊಗೊಂಡ್ರೆ ಈ 5th ಮಾಡ್ಯೂಲಲ್ಲಿ ಬೇಸಿಕಲಿ ವಿ ಹ್ಯಾವ್ ಟು ಮೆನ್ಷನ್ 4 ಪಾರ್ಟ್ಸ್. ಒಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಬೇಕು, ಇನ್ನೊಂದು ಪರ್ಪಸ್ಸು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಮತ್ತು ಪ್ರಾಪರ್ ಯೂಸೇಜ್ ಅದರದ್ದು. ಸೊ 5 ಪಾಯಿಂಟ್ ನಾವು ಯಾಕೆ ಕೊಡ್ಕೋಬೇಕು, ಅದ್ರ ಡಿಸ್ಕ್ರಿಪ್ಷನ್ ಬರೀ ಡಿಸ್ಕ್ರಿಪ್ಷನ್ ನಥಿಂಗ್ ಬಟ್ ಡಿಫೈನಿಂಗ್ ದಟ್, ಆ್ಯಂಡ್ ಅದ್ರದ್ದು ಏನು ಪರ್ಪಸ್ ಇರುತ್ತೆ ಅದನ್ನು ಬರಿತಾ ಹೋಗ್ತೀನಿ. ನೆಕ್ಸ್ಟು ಪರ್ಪಸ್ ಏನಪ್ಪ ಅಂದರೆ ಅದು ಏನೇನು ಯೂಸ್ ಮಾಡ್ತೀನಿ ಅಂತ ಬರಿತಾ ಹೋಗ್ತೀನಿ. ಅದು ಬಿಟ್ಟರೆ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜು ಮತ್ತು ಪ್ರಾಪರ್ ಯೂಸೇಜ್ ಬಗ್ಗೆ ಸಹ ಬರಿತಾ ಹೋಗ್ತೀನಿ ನಾನು, ಆಯಿತಾ. ನೆಕ್ಸ್ಟು ಕ್ಯಾಪ್ಷನ್ಸ್ ಬರ್ತದ್ರೆ ಸ್ಟ್ರಕ್ಚರ್ ಆ್ಯಂಡ್ ಸೈಜ್. So provides a descriptive caption to identify the kind of information to be typed or contained within the text box. Use a mixed case font. So provides descriptive caption to identify the kind of information to be typed or contained within the text box. So text box ಅಲ್ಲಿ it provides a descriptive caption to identify the kind of information to be typed. It provides a description information about the type of information to be typed. ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಿದ್ದು. ಆಮೇಲೆ ಯೂಸ್ ಅ ಮಿಕ್ಸ್ಡ್ ಕೇಸ್ ಫಾಂಟ್. ಇದು ಬೇಸಿಕಲಿ ಮಿಕ್ಸ್ಡ್ ಕೇಸ್ ಫಾಂಟ್ ಅನ್ನು ಯೂಸ್ ಮಾಡುತ್ತೆ. ಆ್ಯಂಡ್ ಡಿಸ್ಪ್ಲೇ ದ ಕ್ಯಾಪ್ಷನ್ ಇನ್ ನಾರ್ಮಲ್ ಇಂಟೆನ್ಸಿಟಿ ಆರ್ ಅ ಕಲರ್ ಆಫ್ moderate brightness. ನೆಕ್ಸ್ಟು ಫಾರ್ಮ್ಯಾಟಿಂಗ್ ಬರೋದಾದರೆ ನಿಮಗೆ ಸಿಂಗಲ್ ಫೀಲ್ಡ್ ಸಿಗುತ್ತೆ. ಸೊ ಪೊಸಿಷನ್ ಫೀಲ್ಡ್ caption to lift of the text box. ಸೊ ಒಂದು ಫಸ್ಟ್ ಏನಪ್ಪ ಅಂತಂದರೆ ಪ್ಲೇಸ್ ಅ ಕಾಲಮ್, ಒಂದು ಕೋಲನ್ನ ಪ್ಲೇಸ್ ಮಾಡೋದಾಯ್ತಾ. ಇಮಿಡಿಯೇಟ್ ಫಾಲೋಯಿಂಗ್ ದ ಕ್ಯಾಪ್ಷನ್. ಓಕೆ, ಕ್ಯಾಪ್ಷನ್ ನೋಡಿ ಸಿಂಪಲ್ ಆಗಿದೆ, ಇದು ಕ್ಯಾಪ್ಷನ್ ಆಯಿತಾ. ಸೊ ಕ್ಯಾಪ್ಷನ್ ಇಮಿಡಿಯೇಟ್ ಆಗಿ ನೀವು ಕೋಲನ್ ನೋಡಿ, ಕಂಪೋಸಿಷನ್ ಅಂತ ಬರೆದ್ಬಿಟ್ಟು ವಿ ಆರ್ ಪ್ಲೇಸಿಂಗ್ ಎ ಕೋಲನ್ ಆ್ಯಂಡ್ ಅದು ಡಬ್ಬ ಇದೆ, ದಟ್ ಈಸ್ ನಥಿಂಗ್ ಬಟ್ ದ ಟೆಕ್ಸ್ಟ್ ಬಾಕ್ಸ್. ಸೊ ಈ ರೀತಿ ಸಿಂಗಲ್ ಫೀಲ್ಡು. ಅದು ಬಿಟ್ಟರೆ ಅಲ್ಟರ್ನೇಟ್ ದ ಕ್ಯಾಪ್ಷನ್ ಮೇ ಬಿ ಪ್ಲೇಸ್ಡ್ ಎಬೋ ಅದ್ರ ಮೇಲ್ಗಡೆ ಸಹ ನಾವು ಪ್ಲೇಸ್ ಮಾಡ್ಬೋದಾಗಿರುತ್ತೆ. ಪೊಸಿಷನ್ ಎಬೋದ್ ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಟೆಕ್ಸ್ಟ್ ಬಾಕ್ಸ್ ಫ್ಲಶ್ ವಿತ್ ಲೆಫ್ಟ್ ಎಡ್ಜ್. ಸೊ ಮಲ್ಟಿಪಲ್ ಅಕರೆನ್ಸ್ ಆಫ್ ಥಿಂಗ್ಸ್. ಓಕೆ, ಫಾರ್ ಎಂಟ್ರಿ ಮಾಡಿಫಿಕೇಶನ್ ಟೆಕ್ಸ್ಟ್ ಬಾಕ್ಸಸ್ ಪೊಸಿಷನ್ ದ caption left justified on the line above the columns of entry field. So entry field above the columns ಅಲ್ಲಿ ನಾವು ಲೆಫ್ಟ್ ಜಸ್ಟಿಫೈ ಮಾಡೋದನ್ನು ಮಾಡಿದರೆ ವುಡ್ ಬಿ ರಿಯಲಿ ಗ್ರೇಟ್. ಸೊ ಬೇಸಿಕಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಈ ಕ್ಯಾಪ್ಷನ್ಸ್ ನಾವು ಏನು ಮಾಡೋದಪ್ಪ, ಪ್ರೊವೈಡ್ ಡಿಸ್ಕ್ರಿಪ್ಟಿವ್
descriptive caption to identify the kind of information to be typed. ಯಾವ ಕೈಂಡ್ ಆಫ್ ಇನ್ಫಾರ್ಮೇಷನ್ ಟು ಬಿ ಟೈಪ್ ಆ ಡಬ್ಬದಲ್ಲಿ ಟೈಪ್ ಮಾಡಬೇಕು ಅನ್ನೋದಕ್ಕೆ ಬೇಸಿಕಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ದಟ್ ಇಸ್ ನಥಿಂಗ್ ಬಟ್ ದ ಕ್ಯಾಪ್ಷನ್. ಆ್ಯಂಡ್ ಕ್ಯಾಪ್ಷನ್ ನೀವು ಬೇಸಿಕಲಿ ಯೂಸ್ವಲಿ ನೀವು ಮಿಕ್ಸ್ಡ್ ಕೇಸನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಡಿಸ್ಪ್ಲೇ ಕ್ಯಾಪ್ಷನ್ ಟು ನಾರ್ಮಲ್ ಇಂಟೆನ್ಸಿಟಿ ಆರ್ ಅ ಕಲರ್ ಮಾಡರೇಟ್. ಫಾರ್ಮ್ಯಾಟಿಂಗ್ ಬರೋದಾದ್ರೆ ಸಿಂಗಲ್ ಫೀಲ್ಡು. ಸೊ ಬೇಸಿಕಲಿ ನೀವು ಲೆಫ್ಟ್ ಸೈಡ್ಗಾದಂಗೆ ಇದನ್ನು ಫುಲ್ಲು ಟೈಪ್ ಮಾಡಿಬಿಟ್ರೆ ಪ್ಲೀಸ್ ಕಾಲನ್ ಬಾಕ್ಸ್ ಲೆಫ್ಟ್ ಸೈಡಲ್ಲಿ ಇಡ್ತಿದ್ದೀವಿ ನಾವು. ಆ್ಯಂಡ್ ಇಮಿಡಿಯೇಟ್ಲಿ ಕ್ಯಾಪ್ಷನ್ ಅಂದಮೇಲೆ ಒಂದು ಕೋಲನನ್ನು ಹಾಕ್ತಾ ಇದ್ದೀವಿ ಆಯಿತಾ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಎಬೋದ ಇದು ಮೇಲ್ಗಡೆ ಇರ್ತೀವಿ ಜಸ್ಟಿಫೈ ಮಾಡಿಬಿಟ್ಟು ಕೋಲನ್ ಹಾಕ್ತಾ ಇದ್ದೀವಿ ಸಿಮಿಲರ್ ಆಗಿ. ಆ್ಯಂಡ್ ಅದೇ ಥರ ಇಲ್ಲಿ ನೋಡಿ ಮೇಲ್ಗಡೆ ಇಡ್ತಾ ಇದ್ದೀವಿ ಬಟ್ ಅದೇ ಫುಲ್ ಲೆಫ್ಟ್ ಜಸ್ಟಿಫೈ ಮಾಡಿ ಇಡ್ತಾ ಇದ್ದೀವಿ ಎಬೋದ್ ದ ಕಾಲಮ್. ನೆಕ್ಸ್ಟು ಫಾರ್ ಡಿಸ್ಪ್ಲೇ ರೀಡ್ ಓನ್ಲಿ ಬಾಕ್ಸಸ್ಗಳು ಏನು ಮಾಡ್ತೀವಪ್ಪ ಅಂತಂದರೆ ಇಫ್ ದ ಡೇಟಾ ಫೀಲ್ಡ್ ಈಸ್ ಲಾಂಗ್ ಆ್ಯಂಡ್ ಫೀಲ್ಡ್ ಲೆಂತ್ ಆರ್ ದ ಡಿಸ್ಪ್ಲೇ ಡೇಟಾ ಈಸ್ ಅಬೌಟ್ ದ ಸೇಮ್ ಲೆಂತ್ ದೆನ್ ಸೆಂಟರ್ ದ ಕ್ಯಾಪ್ಷನ್ ಅಬೌಟ್ ದ. ನೋಡಿ ಈಗ ಈ ಡಿಸ್ಪ್ಲೇ ಏನಿರುತ್ತೆ ತುಂಬ ಉದ್ದಕ್ಕಿದೆ ನಾಟ್ ಅಗ್ಲ ಆಯಿತಾ, ಉದ್ದಕ್ಕಿದೆ. ಆ್ಯಂಡ್ ಈ ಲೆಂತ್ ತುಂಬ ಕಡಿಮೆ ಇದೆ. ಸೊ ಅವಾಗ ಸೆಂಟ್ರಿಗೆ ಅಲೈನ್ ಮಾಡಿದ್ರೆ ನಿಮಗೆ ಸಿಂಪಲಾಗಿ ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೆಂಟ್ರಿಗೆ ಅಲೈನ್ ಮಾಡೋದಕ್ಕೆ ಆಯಿತಾ. ಅದು ನೋಡಿ ಇಫ್ ದ ಡಿಸ್ಪ್ಲೇ ಇಸ್ ಆಲ್ಫಾ ನ್ಯೂಮರಿಕ್ ಆಗಿ ವೈಟ್ ಆಗಿದೆ ನಿಮಗೆ ವೇರಿಯಬಲ್ ಲೆಂತ್. ಸೊ ಲೆಫ್ಟ್ ಜಸ್ಟಿಫೈ ಮಾಡಿ ನಿಮಗೆ ಆರಾಮಾಗಿ ಆಗ್ಬಿಡುತ್ತೆ ನೋಡಿ ವೇರಿಯಬಲ್ ಲೆಂತ್ ಆಗಿದೆ ಆಯಿತಾ. ಸೊ ಆದಾಗ ನೀವು ಲೆಫ್ಟ್ ಜಸ್ಟಿಫೈ ಮಾಡಿಬಿಟ್ರೆ ಬೇಸಿಕಲಿ ಇದು ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಅದೇ ಅಕಸ್ಮಾತ್ ಇಫ್ ದ ಡೇಟಾ ಆರ್ ದ ನ್ಯೂಮರಿಕ್ ಆಗಿದ್ರೆ ಆ್ಯಂಡ್ ವೇರಿಯಬಲ್ ಇನ್ ಲೆಂತ್ ಇದು ಆಲ್ಫಾ ನ್ಯೂಮರಿಕ್ಗೆ ನೀವು ಲೆಫ್ಟ್ ಸೈಡ್ ಮಾಡ್ತೀರಾ ಆ್ಯಂಡ್ ನ್ಯೂಮರಿಕ್ಗೆ ನೀವು ರೈಟ್ ಸೈಡ್ ಅದನ್ನು ಬೇಸಿಕಲಿ ಮ್ಯಾಚ್ ಮಾಡ್ತೀರಾ ಆಯಿತಾ. ನೆಕ್ಸ್ಟು ಇಲ್ಲಿ ಬಂತು ನೋಡಿ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಕಂಟ್ರೋಲ್ಸ್ ವಿತ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಅಂತ ಕೇಳಿದ್ದಾರೆ. ಹಿಯರ್ ವಿ ಕ್ಯಾನ್ ಫೈಂಡ್ ಚೆಕ್ ಬಾಕ್ಸಸ್, ಟೂಲ್ ಟಿಪ್ಸ್ ಆ್ಯಂಡ್ ದೆನ್ ಪ್ರೋಗ್ರೆಸ್ ಇಂಡಿಕೇಟರ್ಸ್. ಚೆಕ್ ಬಾಕ್ಸಸ್, ಟೂಲ್ ಟಿಪ್ಸ್ ಅಂದರೆ ಪ್ರೋಗ್ರೆಸ್ ಇಂಡಿಕೇಟರ್ಸ್. ಚೆಕ್ ಬಾಕ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಆ್ಯಕ್ಚುಲಿ ಅ ಸೆಲೆಕ್ಷನ್ ಕಂಟ್ರೋಲ್ ಆಯಿತಾ. ಇದೊಂದು ಸೆಲೆಕ್ಷನ್ ಕಂಟ್ರೋಲ್ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬರೆದರೆ ಅ 2-port ಕಂಟ್ರೋಲ್ ಕನ್ಸಿಸ್ಟಿಂಗ್ ಆಫ್ ಅ ಸ್ಕ್ವೇರ್ ಬಾಕ್ಸ್ ಆ್ಯಂಡ್ ಚಾಯ್ಸ್ ಡಿಸ್ಕ್ರಿಪ್ಷನ್. ಇದೊಂದು 2-part ಕಂಟ್ರೋಲ್ ಆಗಿರುತ್ತೆ. ಒಂದು ಸ್ಕ್ವೇರ್ ಬಾಕ್ಸ್ ಇರುತ್ತೆ ಮತ್ತು ಚಾಯ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇದು ವಿಚ್ ಇಸ್ ಸಿಮಿಲರ್ ಟು ದ ರೇಡಿಯೋ ಬಟನ್ ಥರ ಇರುತ್ತೆ. ಅದು ರೇಡಿಯೋ ಬಟನ್ನು ಸರ್ಕಲ್ಲು, ಡೈಮಂಡು ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ಇಲ್ಲಿ ಬೇಸಿಕಲಿ ಇದೊಂದು ನಿಮಗೆ ಸ್ಕ್ವೇರ್ ಬಾಕ್ಸ್ ಆಗಿದ್ದು ಮತ್ತು ಹೊರಗಡೆ ಚಾಯ್ಸ್ ಡಿಸ್ಕ್ರಿಪ್ಷನ್ ಆಯಿತಾ. ನೆಕ್ಸ್ಟು ಈಚ್ ಆಪ್ಷನ್ ಆ್ಯಕ್ಟ್ಸ್ ಆಸ್ ಅ ಸ್ವಿಚ್ ಆ್ಯಂಡ್ ಕ್ಯಾನ್ ಬಿ ಐದರ್ ಆನ್ ಆರ್ ಆಫ್ ಆಯಿತಾ. ಪ್ರತಿಯೊಂದು ಆಪ್ಷನ್ನು ಸ್ವಿಚ್ಚಾಗಿ ಕೆಲಸ ಮಾಡುತ್ತೆ. ಇದರ್ ಕ್ಯಾನ್ ಬಿ ಆನ್ ಅಥವಾ ಆಫ್ ಆಯಿತಾ. ನೆಕ್ಸ್ಟು ವೆನ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಮಾರ್ಕ್ ಸಚ್ ಆ್ಯಸ್ ಎಕ್ಸ್ ಆರ್ ಚೆಕ್ appears within the square box. So when an option is a mark such as an X or check appears within the square box or the box is highlighted is same other manner. Otherwise the square box is unselected or empty off. Each box can be switched on or off independently, used along or grouped in sets ಆಯಿತಾ. ಸೊ ಬೇಸಿಕಲಿ ಈಚ್ ಬಾಕ್ಸ್ ಕ್ಯಾನ್ ಬಿ ಸ್ವಿಚ್ ಆನ್ ಆರ್ ಆಫ್ ಇಂಡಿಪೆಂಡೆಂಟ್ಲಿ. ಪ್ರತಿಯೊಂದು ಬಾಕ್ಸ ಆನ್ ಆದರೂ ಆಗಿರಬಹುದು ಅಥವಾ ಆಫ್ ಆದರೂ ಆಗಿರಬಹುದಾಗಿರುತ್ತೆ. ಯೂಸ್ಡ್ ಅಲೋನ್ ಆರ್ ಗ್ರೂಪ್ಡ್ ಇನ್ ಸೆಟ್ಸ್. ಸೊ ಅಲೋನ್ ಆದರೂ ಆಗಿರ್ಬೋದು ಅಥವಾ ಗ್ರೂಪ್ ಆದರೂ ಆಗಿರ್ಬೋದು ನಾವು ಇದನ್ನು ಸ್ವಿಚ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟು ಪರ್ಪಸ್ ಏನಪ್ಪ ಅಂತಂದರೆ ಟು ಸೆಲೆಕ್ಟ್ ಒನ್ ಆರ್ ಮೋರ್ ಆಪ್ಷನ್ಸ್ ಆ್ಯಸ್ ಐದರ್ ನೋ ಆರ್ ಆಫ್ ಓಕೆ ಆನ್ ಆರ್ ಆಫ್. ನೆಕ್ಸ್ಟು ಅಡ್ವಾಂಟೇಜ್ ಬರೋದ ಈಸಿ ಟು ಆಕ್ಸೆಸ್ ಚಾಯ್ಸಸ್ ಆ್ಯಂಡ್ ಈಸಿ ಟು ಕಂಪೇರ್ ಚಾಯ್ಸಸ್ ಆ್ಯಂಡ್ ದೆನ್ ಪ್ರಿಫರ್ಡ್ ಬೈ ಯೂಸಸ್. ಡಿಸ್ಅಡ್ವಾಂಟೇಜ್ ಬರೋದೇ ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸಸ್. ಸೇಮ್ ರೇಡಿಯೋ ಬಟನ್ಗೆ ಏನು ಬರೋದು ಎಲ್ಲ ಇದು ಅಷ್ಟೇ. ನೆಕ್ಸ್ಟು ಲಿಮಿಟೆಡ್ ನಂಬರ್ ಆಫ್ ಚಾಯ್ಸಸ್ ಆ್ಯಂಡ್ ಸಿಂಗಲ್ ಚೆಕ್ ಬಾಕ್ಸ್ ಡಿಫಿಕಲ್ಟ್ ಟು ಅಲೈನ್ ವೆನ್ ಅದರ್ ಸ್ಕ್ರೀನ್ ಕಂಟ್ರೋಲ್ಸ್. ಸೊ ಸಿಂಗಲ್ ಚೆಕ್ ಬಾಕ್ಸ್ ಇರೋದ್ರಿಂದ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಅಲೈನ್ ಅದರ್ ಚೆಕ್ ಬಾಕ್ಸಸ್. ಎಸ್ ಪ್ರಾಪರ್ ಯೂಸೇಜ್ ಬರ್ತಾರೆ ಫಾರ್ ಸೆಟ್ಟಿಂಗ್ attributes, properties or values for non-exclusive choices and where adequate screen space is available. Okay, ಏನಪ್ಪ ಅಂತಂದರೆ ಫಾರ್ ಸೆಟ್ಟಿಂಗ್ attributes. Okay, for the first thing is for setting attributes ಮತ್ತು properties or values for non-exclusive choices ಮತ್ತು where adequate screen space is available and most useful for data and choices that are discrete. ಸೇಮ್ ರೇಡಿಯೋ ಬಟನ್ ಏನಿದೆ ಅದೇ ಥರ ಆಯಿತಾ. ಸೊ ಬೇಸಿಕಲಿ ಚೆಕ್ ಬಾಕ್ಸ್ ಏನಪ್ಪ ಅಂತಂದರೆ ಇಟ್ ಇಸ್ ನಥಿಂಗ್ ಟೂ ಪಾರ್ಟ್ ಕಂಟ್ರೋಲ್ ಆಗಿರುತ್ತೆ. ಬೇಸಿಕಲಿ ಸ್ಕ್ವೇರ್ ಬಾಕ್ಸ್ ಇರುತ್ತೆ ಮತ್ತು ಒಂದು ಚಾಯ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇದಕ್ಕೆ ಈ ಸ್ವಿಚ್ಗಳು ಏನಿರುತ್ತಪ್ಪ ಇಂಡಿಕೇಟ್ ಮಾಡುತ್ತೆ, ಆನ್ ಮತ್ತು ಆಫ್ ಇಂಡಿಕೇಟ್ ಮಾಡುತ್ತೆ. ನೀನು ಯಾವಾಗ ಸೆಲೆಕ್ಟ್ ಮಾಡ್ತೀಯಾ ಪೋರ್ಷನನ್ನು ಮಾರ್ಕ್ ಆ್ಯಸ್ ಎಕ್ಸು ಅಥವಾ ಚೆಕ್ಕು appears within the square box and the box is highlighted the other in some other manner ಅಥವಾ otherwise square box
ಸೆಲೆಕ್ಟ್ ಆಗಿಬಿಡುತ್ತೆ ಅವ್ರು ಎಂಟಿ ಆಗಿಬಿಡುತ್ತೆ. ಅಕಸ್ಮಾತ್ ಅದೇನೋ ಏನೋ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ. ನೆಕ್ಸ್ಟು ಈ ಪ್ರತಿಯೊಂದು ಬ್ಯಾಕ್ಸು ಏನಾಗಿರುತ್ತಪ್ಪ, ಸ್ವಿಚ್ ಆರ್ ಆಫ್ ಇಂಡಿಪೆಂಡೆಂಟ್ಲಿ, ಸ್ವಿಚ್ ಆನ್ ಆರ್ ಆಫ್ ಇಂಡಿಪೆಂಡೆಂಟ್ಲಿ, ಸಪ್ರೇಟಾಗಿ ಆನ್ ಮತ್ತು ಆಫ್ ಆಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನೆಕ್ಸ್ಟು ಅನ್ಯೂಸ್ಡ್ ಅಲಾನ್ ಆರ್ ಗ್ರೂಪ್. ಹೆಂಗೆ ಗೊತ್ತಾ ಹೇಳ್ತಿರೋದು ನಾನು, ಈಗ ಹಿಂಗೆ ಬಾಕ್ಸ್ ಇರುತ್ತೆ ಅಲ್ವಾ, ಈಗ ನಾನು ಕ್ಲಿಕ್ ಮಾಡಿದ್ರೆ ಇದಕ್ಕೇನು ಅಫೆಕ್ಟ್ ಆಗೋದಿಲ್ಲ. 3 ಕ್ಲಿಕ್ ಮಾಡಿ 3 ಕ್ಲಿಕ್ ಮಾಡ್ಬೋದಾಗಿರುತ್ತೆ. ನಾನು ಇಂಡಿಪೆಂಡೆಂಟ್ ಆಗಿರುತ್ತೆ, ಒಂದಕ್ಕಿಂತ ಒಂದು, ಯಾವುದೋ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರೋದಿಲ್ಲ. ನೆಕ್ಸ್ಟು ಪರ್ಪಸ್ಗೆ ಬರ್ತಾರೆ ಟು ಸೆಟ್ 1 or more ಆಪ್ಷನ್ಸ್ ಆ್ಯಸ್ ಐದರ್ ಆನ್ ಆರ್ ಆಫ್. 1 or more ಆಪ್ಷನ್ನ ಆನ್ ಆರ್ ಆಫ್ ಆಗಿ ಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಡ್ವಾಂಟೇಜ್ ಈಸಿ ಟು ಆಕ್ಸೆಸ್, ಈಸಿ ಟು ಕಂಪೇರ್ ಆ್ಯಂಡ್ ಈಸಿ ಟು ಪ್ರಿಫರ್ ಬೈ ಯೂಸರ್ಸ್. ಡಿಸಡ್ವಾಂಟೇಜ್ ಬರ್ತಾರೆ ಕನ್ಸ್ಯೂಮ್ ಸ್ಕ್ರೀನ್ ಸ್ಪೇಸ್, ಆಫ್ ಕೋರ್ಸ್, ಲಿಮಿಟೆಡ್ ನಂಬರ್ ಆಫ್ ಚಾಯ್ಸಸ್ ಆ್ಯಂಡ್ ದೆನ್ ಸಿಂಗಲ್ ಚಾಯ್ಸ್ ಬಾಕ್ಸ್ ಡಿಫಿಕಲ್ಟ್ ಟು ಅಲೈನ್ ವಿತ್ ಅದರ್ ಸ್ಕ್ರೀನ್ ಕಂಟ್ರೋಲ್ಸ್. ಅದರ್ ಸ್ಕ್ರೀನ್ ಕಂಟ್ರೋಲ್ ಜೊತೆ ಸಿಂಗಲ್ ಚಾಯ್ಸ್ ಬಾಕ್ಸು ಅಡ್ಜಸ್ಟ್ ಆಗೋದಿಲ್ಲ ಅಷ್ಟು ಬೇಗ ಸುಲಭವಾಗಿ. ಪ್ರಾಪರ್ಟೀಸ್ ಬರ್ತಾರೆ ಫಾರ್ ಸೆಟ್ಟಿಂಗ್ ಆಟ್ರಿಬ್ಯೂಟ್, ಪರ್ಪಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ಫಾರ್ ನಾನ್ ಎಕ್ಸ್ಕ್ಲೂಸಿವ್ ಚಾಯ್ಸಸ್ ಆ್ಯಂಡ್ ವೇರ್ ಅಡಿಕ್ವೇಟ್. ನಾನ್ ಎಕ್ಸ್ಕ್ಲೂಸಿವ್ ಚಾಯ್ಸಸ್ ಮತ್ತು ಅಡಿಕ್ವೇಟ್ ಇದು ನಾನ್ ಎಕ್ಸ್ಕ್ಲೂಸಿವ್ ಆಯಿತಾ. ವೆನ್ ಇಟ್ ಕಮ್ಸ್ ಟು ರೇಡಿಯೋ ಬಟನ್ಸ್, ಇಟ್ ಇಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ರೇಡಿಯೋ ಬಟನಲ್ಲಿ. ಬಟ್ ಆದರೆ ಇಲ್ಲಿ ಇಟ್ ಇಸ್ ನಾನ್ ಎಕ್ಸ್ಕ್ಲೂಸಿವ್. ಓಕೆ, ಐ ಹೋಪ್ ಸೊ ಗೊತ್ತಾಯ್ತು ನಾನು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ ಯಾವುದಕ್ಕೆ. ಆಮೇಲೆ ಇದು ಅಲ್ಲೂ ಸೇಮು ಇಲ್ಲೂ ಸೇಮು, ಡಿಸ್ಕ್ರೀಟ್ ವ್ಯಾಲ್ಯೂಸ್ಗಳಿಗೆ ಮತ್ತು ಫಿಕ್ಸ್ಡ್ ನಂಬರ್ಸ್ಗೆ ಮತ್ತು ನಾಟ್ ಇಂಡೀಡ್ ಯಾವುದು ನಮ್ಗೆ ನೆನ್ಪಿಟ್ಕೊಳಕ್ಕಾಗೋದಿಲ್ಲ ಅಂಥವನ್ನ ಇಲ್ಲಿ ಹಾಕೋದಕ್ಕೆ, ಮತ್ತು ಇಂಡೀಡ್ ಆಫ್ ಅ ಟೆಕ್ಸ್ಚುವಲ್ ಡಿಸ್ಕ್ರಿಪ್ಷನ್ ಬೇಕೇ ಬೇಕು ಅದಕ್ಕೆ ಅಂಥವಕ್ಕೆ. ಮತ್ತು ಮೋಸ್ಟ್ ಈಸಿ ಅಂಡರ್ಸ್ಟೂಡ್ ವೆನ್ ದ ಅಲ್ಟರ್ನೇಟಿವ್ಸ್ ಕ್ಯಾನ್ ಬಿ ಸೀನ್ ಟುಗೆದರ್ ಆ್ಯಂಡ್ ಕಂಪೇರ್ ಟು ಒನ್ ಅನದರ್. ಸೊ ಮೋಸ್ಟ್ ಈಸಿ ನಾವು ಅರ್ಥ ಮಾಡ್ಕೊಬೋದಾಗಿರುತ್ತೆ ನಾವೆಲ್ಲ ಒಟ್ಟಿಗೆ ನೋಡಿದಾಗ ಮತ್ತು ಒಂದನ್ನು ಒಂದು ಕಂಪೇರ್ ಮಾಡಿದಾಗ, ಆಯಿತಾ. ಸೊ ಎಲ್ಲಿದ್ದು ನಾವು 63. ಸೊ ಇದಾಗಿರುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಸಿಂಪಲ್ಲು ಹಿಂಗಿರುತ್ತೆ ಅಥವಾ ಹಿಂಗಿರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಟೂಲ್ ಟಿಪ್ಸ್. ಸೊ ಡಿಸ್ಕ್ರಿಪ್ಷನು, ಪ್ರಾಪರ್ಟೀಸು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಮತ್ತು ಪ್ರಾಪರ್ ಯೂಸೇಜು, ಸಿಂಪಲ್ ಇಷ್ಟೇ, ಆಯಿತಾ. ಟೂಲ್ ಟಿಪ್ಸ್ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್, ಅ ಸ್ಮಾಲ್ ಪಾಪಪ್ ವಿಂಡೋ ಕಂಟೈನಿಂಗ್ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್, ಆಯಿತಾ. ಒಂದು ಸ್ಮಾಲ್ ಪಾಪಪ್ ವಿಂಡೋ ಆಗಿರುತ್ತೆ that containing a descriptive text and appears when a pointer is moved over the control. ಹಿಂಗೆ ಅಂತಂದರೆ ಇದೊಂದು ಸ್ಮಾಲ್ ಪಾಪಪ್ ವಿಂಡೋ ಆಗಿರುತ್ತೆ, ಲೈಕ್ ಈ ಥರ ಸಣ್ಣ ಪಾಪಪ್ ವಿಂಡೋ ಆಗಿರುತ್ತೆ. ನಾವು ಅದ್ರ ಮೇಲೆ ಹಿಂಗೆ ಕರ್ಸರ್ನ ಇಟ್ಟಾಗ ಅದು ಏನು ಮಾಡುತ್ತಪ್ಪ ಅಂದರೆ ಟೆಕ್ಸ್ಚುವಲ್ ಡಿಸ್ಕ್ರಿಪ್ಷನ್ ನಮ್ಗೆ ತೋರಿಸ್ತಾ ಹೋಗುತ್ತೆ. ಇದು ಈ ಕೆಲಸವನ್ನು ಮಾಡುತ್ತೆ ಅಂತಂದ್ಬಿಟ್ಟು, ಆಯಿತಾ. ಸ್ಮಾಲ್ ಪಾಪಪ್ ವಿಂಡೋ ಕಂಟೈನಿಂಗ್ ಅ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ that appears when a pointer is moved over the control. ಆ ಕಂಟ್ರೋಲ್ ಅದ್ರ ಮೇಲೆ ಮೂವ್ ಮಾಡಿದಾಗ ಬೇಸಿಕ್ಲಿ ಅದು ನಮಗೆ ಒಂದು ಪಾಪಪ್ ತೋರಿಸೋಗುತ್ತೆ ಅವ್ರ ಎಲಿಮೆಂಟ್ ಐದರ್. ಏನಪ್ಪ ಅಂತಂದರೆ ಫಸ್ಟು ನಾಟ್ ಪ್ರೊಸೆಸಿಂಗ್ ಅ ಲೇಬಲ್, ಇದಕ್ಕೆ ಯಾವುದೇ ರೀತಿ ಲೇಬಲ್ ಇರೋದಿಲ್ಲ. ನೆಕ್ಸ್ಟ್ ಇನ್ ನೀಡ್ ಆಫ್ ಅಡಿಷನಲ್ ಡಿಸ್ಕ್ರಿಪ್ಟಿವ್ ಆರ್ ಸ್ಟೇಟಸ್ ಇನ್ಫಾರ್ಮೇಷನ್, ಇದನ್ನ ಕ್ಲಿಕ್ ಮಾಡಿದಾಗ ನಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಬರುತ್ತಲ್ವಾ, ಸೆಲೆಕ್ಟ್ ಟೆಕ್ಸ್ಟ್ ಟೂಲು ಈ ಥರ. ಸೊ ಇದಕ್ಕೆ ಇನ್ ನೀಡ್ ಆಫ್ ಅಡಿಷನಲ್ ಡಿಸ್ಕ್ರಿಪ್ಟಿವ್ ಆರ್ ಸ್ಟೇಟಸ್ ಇನ್ಫಾರ್ಮೇಷನ್ ಬೇಸಿಕಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಪರ್ಪಸ್ಗೆ ಬರ್ತಾರೆ ಟು ಪ್ರೊವೈಡ್ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಷನ್ ಅಬೌಟ್ ದ ಕಂಟ್ರೋಲ್ ಆರ್ ಅ ಸ್ಕ್ರೀನ್ ಎಲಿಮೆಂಟ್. ಈ ಕಂಟ್ರೋಲ್ ಅಥವಾ ಸ್ಕ್ರೀನ್ ಎಲಿಮೆಂಟ್ ಏನಿರ್ತವೆ ಅದನ್ನ ಕ್ಲಿಕ್ ಮಾಡಿದಾಗ ಅದರ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನಾವು ಬೇಸಿಕಲಿ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಅಡ್ವಾಂಟೇಜ್ಗೆ ಬರ್ತಾರೆ ಐಡೆಂಟಿಫೈಸ್ ಅನದರ್ ಅನ್ಡಿಫೈನ್ಡ್ ಕಂಟ್ರೋಲ್. It identifies otherwise undefined controls and reduces possible screen clutter caused by control captions and descriptive information. ಇದು ಬೇಸಿಕಲಿ ರೆಡ್ಯೂಸ್ ಮಾಡುತ್ತೆ ಇನ್ನು ಪಾಸಿಬಲ್ ಸ್ಕ್ರೀನ್ ಕ್ಲಟರ್ caused by control captions and descriptive information ಇಂದ. ನೆಕ್ಸ್ಟು enables control size to the reduced. ಸೊ ಎನೇಬಲ್ ಕಂಟ್ರೋಲ್ ಸೈಡ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತಿದ್ದು. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಬರ್ತಾರೆ ನಾಟ್ ಆಬ್ವಿಯಸ್ ಮಸ್ಟ್ ಬಿ ಡಿಸ್ಕವರ್ಡ್. ಇದು ಆಬ್ವಿಯಸ್ ಎಲ್ಲಕ್ಕೆಲ್ಲ ಡಿಸ್ಕವರ್ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟು ಓಕೆ, ಪರ್ಪಸ್ ಏನಾಗಿರುತ್ತಪ್ಪ ಅಂತಂದರೆ ಟು ಐಡೆಂಟಿಫೈ ಅ ಕಂಟ್ರೋಲ್ ದಟ್ ಹ್ಯಾಸ್ ನೋ ಕ್ಯಾಪ್ಷನ್ಸ್ ಆ್ಯಂಡ್ ಟು ಪ್ರೊವೈಡ್ ಅಡಿಷನಲ್ ಡಿಸ್ಕ್ರಿಪ್ಟಿವ್ ಆರ್ ಸ್ಟೇಟಸ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕ್ರೀನ್ ಎಲಿಮೆಂಟ್ಸ್. ನೆಕ್ಸ್ಟು ಓಕೆ, ಪ್ರೋಗ್ರೆಸ್ ಇಂಡಿಕೇಟರ್ಸ್ ಬರ್ತಾರೆ. ಡಿಸ್ಕ್ರಿಪ್ಷನ್ a rectangular bar that fills as a process is being performed, indicating the percentage of a process that has been completed. A rectangular bar ಆಗಿರುತ್ತೆ that fills as a process is being performed, indicating the ಟು ಆಡಿಯನ್ಸ್ ಇದ್ದೀರಾ, ಖುಷಿ ಆಗ್ತಾ ಇದೆ. ಓಕೆ, a rectangular bar that fills as a process is being performed or indicating the percentage of the process that has been completed. Simple. Okay, so progress indicator ಏನಪ್ಪ ಅಂತಂದರೆ ಇದೊಂದು ಬೇಸಿಕಲಿ
ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಆಯಿತಾ. ನಾವೇನೇ ಆಗಲಿ ಅಪ್ಡೇಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ತಿರ್ಬೇಕಾದ್ರೆ ಸಣ್ಣದಾಗಿ ಒಂದು ಪಟ್ ಅಂತ ಒಂದು ಬಾರ್ ಓಪನ್ ಆಗುತ್ತೆ ಅಲ್ವಾ, ದಟ್ ಇಸ್ ಕಾಲ್ಡ್ ಎಸ್ ಪ್ರೋಗ್ರೆಸ್ ಬಾರ್ ಆಯಿತಾ. ಸೊ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಸೊ ಪರ್ಪಸ್ ಏನಪ್ಪ ಅಂದರೆ ಟು ಪ್ರೊವೈಡ್ ಫೀಡ್ಬ್ಯಾಕ್ ಕನ್ಸರ್ನಿಂಗ್ ದ ಕಂಪ್ಲೀಷನ್ ಆಫ್ ದ ಲೆಂದಿ ಆಪರೇಷನ್. ಒಂದು ಲೆಂದಿ ಆಪರೇಷನ್ ಎಷ್ಟು ಟೈಮ್ ತೊಗೋತಿದೆ ಅಂತ ತಿಳಿಸ್ಕೊಳ್ಳಿಕ್ಕೆ ಬೇಸಿಕಲಿ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರಾಪರ್ ಯೂಸೇಜ್ ಬರೋದಾರೆ ಟು ಪ್ರೊವೈಡ್ ಅನ್ ಇಂಡಿಕೇಶನ್ ಆಫ್ ಪ್ರಪೋರ್ಷನ್ ಆಫ್ ಅ ಪರ್ಪಸ್ ಆಫ್ ಅ ಪ್ರಾಸೆಸ್ ಕಂಪ್ಲೀಟೆಡ್. ಇದೊಂದು ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ನಾವು ಇಂಡಿಕೇಶನ್ ಕೊಡೋಕ್ಕೂ ಸಹ ಇದನ್ನು ಬೇಸಿಕಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಆಯಿತಾ. ಸೊ ಬೇಸಿಕಲಿ ನಾವು ಏನೇನು ಕಲ್ತೋ ಇಲ್ಲಿ ಅಂತಂದರೆ ವಿ ಲರ್ನ್ ಅಬೌಟ್ ದ ಚೆಕ್ ಬಾಕ್ಸ್ ಆ್ಯಂಡ್ ದೆನ್ ಟೂಲ್ ಟಿಪ್ಸು ಮತ್ತು ಪ್ರೋಗ್ರೆಸ್ ಇಂಡಿಕೇಟರ್ಸ್. ಇದನ್ನು ಸಪ್ರೇಟಾಗಿ ಕೇಳ್ಬೋದು, ಕಂಟ್ರೋಲ್ಸ್ ಅಂತ ಕೇಳ್ಬಿಟ್ಟು. ಸೊ ಚೆಕ್ ಬಾಕ್ಸ್ ಏನಪ್ಪ ಅಂತಂದರೆ ಇಟ್ ಇಸ್ ಸಿಮಿಲರ್ ಟು ರೇಡಿಯೋ ಬಟನ್ಸ್. ಆದರೆ ರೇಡಿಯೋ ಬಟನ್ಸ್ಗೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ ರೇಡಿಯೋ ಬಟನ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಡೇಟಾ ಡಿಸ್ಕ್ರಿಪ್ಷನ್ ಇರುತ್ತೆ. ಆದರೆ ಇಲ್ಲಿ ಮ್ಯೂಚುವಲಿ ಅನ್ಎಕ್ಸ್ಕ್ಲೂಸಿವ್ ಚಾಯ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ವಿ ಕ್ಯಾನ್ ಸೆಲೆಕ್ಟ್ ಮಲ್ಟಿ ಆಪ್ಷನ್ಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್. ಆ್ಯಂಡ್ ಪ್ರತಿಯೊಂದು ಆಪ್ಷನ್ಸ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಅಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಟೂಲ್ ಟಿಪ್ಸ್ ಬರ್ತಾರೆ. ಇಟ್ ಇಸ್ ಅ ಪಾಪ್ ಅಪ್ ವಿಂಡೋ ದಟ್ ಕನ್ಸಿಸ್ಟಿಂಗ್ ಆಫ್ ಡಿಸ್ಕ್ರಿಪ್ಟಿವ್ ಟೆಕ್ಸ್ಟ್ ಅಥವಾ ಅಪಿಯರ್ಸ್ ವೆನ್ ದ ಪಾಯಿಂಟರ್ ಇಸ್ ಮೂವ್ಡ್ ಓವರ್ ಇಟ್. ಆ್ಯಂಡ್ ಪರ್ಪಸ್ ಏನಪ್ಪ ಅಂದರೆ ಟು ಪ್ರೊವೈಡ್ ಡಿಸ್ಕ್ರಿಪ್ಟಿವ್ ಇನ್ಫಾರ್ಮೇಷನ್ ಅಬೌಟ್ ದ ಕಂಟ್ರೋಲ್ ಸ್ಕ್ರೀನ್ ಎಲಿಮೆಂಟ್. ಆ್ಯಂಡ್ ಅಡ್ವಾಂಟೇಜ್ ಬರ್ತದೆ ಐಡೆಂಟಿಫೈ ಅನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಐಡೆಂಟಿಫೈ ಮಾಡೋಕ್ಕೆ, ಮತ್ತು ರಿಡ್ಯೂಸ್ ಪಾಸಿಬಲ್ ಸ್ಕ್ರೀನ್ ಕ್ಲಟರು ಮತ್ತು ಆ್ಯಂಡ್ ಕ್ಯಾಪ್ಷನ್ ಡಿಸ್ಕ್ರಿಪ್ಷನ್ ಇದೆಲ್ಲ ಇರ್ತಾ ಹೋಗುತ್ತೆ. ನೆಕ್ಸ್ಟು progress indicator. So progress indicator is nothing but a rectangular box fill the process is being performed, indicating the percentage of the process that has been completed. So okay, purpose ಏನಪ್ಪ ಅಂದರೆ to provide feedback. Okay, ಸಂಪರ್ಕ ಬಿಡೋ ಇದೇನಿಲ್ಲ. ನೆಕ್ಸ್ಟು ಓಕೆ, ನನ್ನ ಪ್ರಕಾರ ಇದು ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಸೊ ಆದರೂ ಕಲ್ತ್ಕೊಂಡು ಹೋಗೋಣ. ಎಕ್ಸ್ಪ್ಲೇನ್ ಸ್ಲೈಡರ್ ಆ್ಯಂಡ್ 3 ವ್ಯೂ ಆಪರಬಲ್ ಕಂಟ್ರೋಲ್ಸ್ ಅಂತ ಇದೆ. ಸೊ ಸ್ಲೈಡರ್ ಅಂತಂದರೆ ಆ ಸ್ಕೇಲ್ ಎಕ್ಸಿಬಿಟ್ಸ್ ಡಿಗ್ರಿ ಆಫ್ ಕ್ವಾಲಿಟಿ ಆನ್ ಅ ಕಾಂಟಿನ್ಯೂಮ್. ಸೊ ಸ್ಕೇಲರ್ ಹೆಂಗಿರುತ್ತೆ ಇದು. ಓಕೆ. ಸೊ ಬೇಸಿಕಲಿ ಸ್ಕೇಲರ್ ಅಂದರೆ ಈ ಥರ ಇರುತ್ತೆ ಆಯಿತಾ. ಸೊ ಕೆಳಗಡೆ ಇರುತ್ತಲ್ಲ ನಮ್ಮ ಕೆಳಗಡೆ ಅಂತಂದರೆ ಪ್ರತಿಯೊಂದು ಪೇಂಟಿಂಗಲ್ಲಿ ಪೇಂಟ್ ಅಪ್ಲಿಕೇಶನ್ ಕೆಳಗಡೆ ಇರುತ್ತೆ ಬೇಸಿಕಲಿ ಆಯಿತಾ. ಸೊ ಏನಪ್ಪ ಅಂತಂದರೆ ಇದು ಬಟನ್ಸ್ ಇರುತ್ತೆ, ಈ ಕಡೆ ಒಂದು ಹೋಗಿ ಈ ಕಡೆ ಒಂದು ಹೋಗಿ ಬಟನ್ಸ್ ಇರುತ್ತೆ, ಸ್ಕೇಲ್ ಇರುತ್ತೆ ಕೆಳಗಡೆ. ಆ್ಯಂಡ್ ಇಲ್ಲೊಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ನಿಮಗೆ ನಮ್ಮ ಯಾವ ಬಟನಲ್ಲಿ ನೀವು ಬೇಸಿಕಲಿ ಇದ್ದೀರಾ ಅಂತ ತೋರಿಸೋಕ್ಕೆ. ಮತ್ತು ಓಕೆ ಟೆಂಪರೇಚರು ಮತ್ತು ಯೂನಿಟ್ ಇದೆ. ಆಮೇಲೆ ಇದೇನಿದೆ ಡೆಂಟ್ ಇದೆ, ಡೆಟೆಂಟ್ ಮತ್ತು ಆರ್ಮ್ ಇದೆ, ಆ್ಯಂಡ್ ದೆನ್ ಶಾಫ್ಟ್ ಇದೆ. ಸೊ ಬಟನ್ಸು, ಟೆಕ್ಸ್ಟ್ ಬಾಕ್ಸು, ಆ್ಯಂಡ್ ದೆನ್ ಡೆಂಟೆಂಟು, ಆರ್ಮು ಮತ್ತು ಶಾಫ್ಟು ಮತ್ತು ಸ್ಕೇಲು. ಸೊ ದೀಸ್ ಆರ್ ದ 5 ಕಂಪೋನೆಂಟ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ದಿಸ್. ಸೊ ನಮಗೆ ಈ ಸ್ಲೈಡರ್ ಬರೋದಾದ್ರೆ ಆ ಸ್ಲೈಡರ್ ಎಕ್ಸಿಬಿಟ್ಸ್ ಡಿಗ್ರಿ ಆಫ್ ಕ್ವಾಲಿಟಿ ಆನ್ ಅ ಕಂಟಿನ್ಯೂಮ್. ಓಕೆ, ಇದು ಡಿಗ್ರಿ ಆಫ್ ಕ್ವಾಲಿಟಿ ಆನ್ ಅ ಕಂಟಿನ್ಯೂಮ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ನಮಗೆ. ಇನ್ಕ್ಲೂಡ್ ದ ಫಾಲೋಯಿಂಗ್: ಒಂದು ಅ ಸಾಫ್ಟ್ ಆರ್ ಅ ಬಾರ್, ಒಂದು ಸಾಫ್ಟ್ ಆದರೂ ಆಗಿರ್ಬೋದು ಅಥವಾ ಒಂದು ಬಾರ್ ಆದರೂ ಆಗಿರ್ಬೋದು. ಆ್ಯಂಡ್ ಅ ರೇಂಜ್ ಆಫ್ ವ್ಯಾಲ್ಯೂಸ್ ವಿತ್ ಅಪ್ರೋಪ್ರಿಯೇಟ್ ಲೇಬಲ್ಸ್. ರೇಂಜ್ ಆಫ್ ವ್ಯಾಲ್ಯೂಸ್ ಇರುತ್ತೆ ವಿತ್ ಅಪ್ರೋಪ್ರಿಯೇಟ್ ಲೇಬಲ್ಸ್. ಆ್ಯಂಡ್ ಆ್ಯನ್ ಆರ್ಮ್ ಇಂಡಿಕೇಟಿಂಗ್ ರಿಲೇಟಿವ್ ಸೆಟ್ಟಿಂಗ್ ಥ್ರೂ ಇಟ್ಸ್ ಲೊಕೇಶನ್ ಆನ್ ಅ ಶಾಫ್ಟ್. ಸೊ ಒಂದು ಆರ್ಮು ಏನು ಮಾಡ್ತಂದರೆ ರಿಲೇಟಿವ್ ಸೆಟ್ಟಿಂಗ್ ದಟ್ ಇಟ್ಸ್ ಇಂಡಿಕೇಟಿಂಗ್ ಲೆಫ್ಟ್ ಬಾರ್. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಆ ಶಾಫ್ಟ್ ಆರ್ ಅ ಬಾರ್ ಇರುತ್ತೆ ನಮಗೆ. ದಿಸ್ ಇಸ್ ನಥಿಂಗ್ ಬಟ್ ಅ ಶಾಫ್ಟ್ ಅಥವಾ ಬಾರ್ ಆಯಿತಾ ಇರುತ್ತೆ ನಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ರೇಂಜ್ ಆಫ್ ವ್ಯಾಲ್ಯೂಸ್ ವಿತ್ ಅಪ್ರಾಕ್ಸಿಮೇಟ್ ಲೇಬಲ್ಸ್. ರೇಂಜ್ ಆಫ್ ವ್ಯಾಲ್ಯೂ ಇರ್ತವೆ ವಿತ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್, ದಟ್ ಇಸ್ ನಥಿಂಗ್ ಬಟ್ ಅ ಸ್ಕೇಲ್. ರೇಂಜ್ ಆಫ್ ವ್ಯಾಲ್ಯೂಸ್ ವಿತ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಆಯಿತಾ. An arm indicating relative setting through its location on the shaft. So an arm is indicating relative location in a scale ಆಯಿತಾ. ಸ್ಕೇಲಲ್ಲಿ